ಗಂಗಣ್ಣ ಟಚ್ ಅಪ್ ಮಾಡ್ರಿ. ಈ ಕರಿ ಹಂಗೆ ಮೇಕಪ್ ಬೇರೆ ಕೇಳಿ ಸರ್, ಕರಿ ಅಂತ ಕರೀತಾರೆ. ನಾನು ಮಾಡಲ್ಲ ಸರ್, ನಾನು ಮಾಡಲ್ಲ. ಆಯ್ತು ಬಿಡಪ್ಪ, ಸರಿ ಸರಿ ಸಾರಿ. ಯೂನಿಯನ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಗಂಗಣ್ಣ, ಬೇಡ. ಸಾರಿಪಾ. ಇದು ಓಕೆನಾ ಸರ್? ಮಿತ್ರ ಕನ್ನಡಕ್ಕೆ ಹಾಕು, ನಿಮ್ ಮುಖ ಹೆಂಗ್ರಿ ತೋರ್ಸೋದು? ತೆಗೀರಿ, ಎಕ್ಸ್ಟ್ರಾ ಲೈಟ್ ಹಾಕ್ಬೇಕಾಗತ್ತೆ. ಈ ಹೊಸಬ್ರಿಗೆಲ್ಲ ಡೇಟೇ ಕೊಡಬಾರ್ದು, ತಲೆ ತಿಂತಾರೆ. ಅಮ್ಮನು ಸರ್, ಯಾವ ಲೆನ್ಸು? ರೇಬ್ಯಾನು ಮುಚ್ಕೊಂಡು ಆಕ್ಟಿಂಗ್ ಮಾಡ್ರಿ. ಟಿಲ್ನವ್ರನ್ನ ಕ್ಯಾಮ್ರಾಮನ್ ಮಾಡಿದ್ರೆ ಹಿಂಗೆ ಆಗೋದು. ಸರ್, ಅದು ಹೆಲ್ಮೆಟ್ ಬಂದಿಲ್ಲ, ಕೀ ಬಂದಿಲ್ಲ ರೀ ಮಿತ್ರ. ಅದ್ 8 ಲಕ್ಷದ ಗಾಡಿ ರೀ, ಹುಷಾರು. ಎಂತೆಂತ ಗಾಡಿ ಓಡಿಸಿದ್ರಿ. ಇಡ್ಲಿ ವಡೆ ತಿನ್ನಕ್ಕೆ ಶುರು ಮಾಡಿ ಸುಮಾರು ವರ್ಷನೇ ಆಗೋಯ್ತು. ಮೊದಲು ಕನ್ವೆನ್ಸ್ ರೆಡಿ ಮಾಡ್ಕೊಳ್ಳಿ. ಹೊಸಬ್ರಂಗೆ ಇರಬೇಕು. ಲೈಟ್ಸ್, ಕ್ಯಾಮ್ರಾ, ರೋಲಿಂಗ್, ಆಕ್ಷನ್. ಇವನು ಹಾಲಪ್ಪ ಶರಣಪ್ಪ ಮ್ಯಾಲ್ಮನಿ. ಇವ್ರೂರಲ್ಲಿ ಹಾಲ್ ಮಾರೋ ಹಾಲಪ್ಪ ಮಾಡಬಾರದು ಕೆಲಸ ಮಾಡಿ ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್ ಆಗ್ಬಿಟ್ಟ. ಅವಾಗಿನಿಂದ ಇವನನ್ನು ಯಾರಾದ್ರೂ ಹಾಲಪ್ಪ ಅಂತ ಕರೆದ್ರೆ ಉರ್ದು ಬೀಳ್ತಾನೆ. ಏನಿಲ್ಲ ನಿನ್ನ ಹಕ್ಕಿಕತ್ತು. ಅವ ನಿನ್ನ ತಮ್ಮ, ಅವನು ಇಲ್ಲೇ ಬಂದು ನಿಲ್ತಾನ. ನಿನ್ನ ಅಣ್ಣ ಅವನು ಬಂದು ಇಲ್ಲೇ ಸಾಯ್ತಾನ. ನೀನು ಇಲ್ಲೇ ಬಂದು ನಿಲ್ತಿಯಲ್ಲೋ, ಏನಾಗಿದ್ರೆ ನಿನಗೆ? ಹೊಂಡ ಅಯ್ಯೋ, ಮತ್ತೆ ಮಿಸ್ ಮಾಡ್ಕೊಂಡ ನೋಡಿ. ಇವನೇ ದೀಪು, ನಮ್ಮ ಕಥೆಯ ಕಥಾನಾಯಕ. ಇವನ್ ಲೈಫಲ್ಲಿ ಇವನು ಅನ್ಕೊಂಡಂಗೆ ಏನೂ ನಡೆಯಲ್ಲ. ರೀ, ಕಾಲೇಜ್ ಬಸ್ ಎಷ್ಟೊತ್ತಿಗೆ ಬರುತ್ತೆ? ಎಕ್ಸ್ಕ್ಯೂಸ್ ಮೀ ಅಂಕಲ್, ಕಾಲೇಜ್ ಬಸ್ ಎಷ್ಟೊತ್ತಿಗೆ ಬರುತ್ತೆ? ಅಂಕಲ್ ಮೀ ಸಾರಿ, ಕಾಲೇಜ್ ಬಸ್ ಎಷ್ಟೊತ್ತಿಗೆ ಬರುತ್ತೆ? ಯು ಕಸ್ತೂರಿ ಕನ್ನಡ ಬರಲ್ಲ. ತೆಲುಗು? ಓ, హైదరాబాద్, చార్మినార్, వైజాగ్, చిరంజీవి. తెలుగు రాలేదు బాబు. తమిళ్? మద్రాస్, చెన్నై, మధురై, పాండిచ్చేరి, జయలలిత, కరుణానిధి, ரஜினிகாந்த். ஒரு தடவை சொன்னா 100 தடவை சொன்ன மாதிரி. தமிழ் தெரியாதுடா மச்சே. why this கொலவெரி day? English? Yeah. Oh my God, my language, my country. I love English. English is my bread. English is my blood. English is such a beautiful language. We can write a love letter using Microsoft Word with spell check. You know? By the way, I am HSM. HSM? ಅಂದ್ರೆ ಹಾಲಪ್ಪ ಅಲ್ರಿ. ನಾನು ಹಾಲಪ್ಪ ಶರಣಪ್ಪ ಮ್ಯಾಲ್ಮನಿ. ಡು ಯು ಅಂಡರ್ಸ್ಟ್ಯಾಂಡ್? ಮರ್ಯಾದೆಯಿಂದ ಕನ್ನಡ ಮಾತಾಡೋದಕ್ಕೆ ಏನ್ರಿ ನಿಮ್ಗೆ? ಈ ಊರಾಗ ನೀನೇ ಮೊದಲ ಮನ್ಸ ನೋಡು, ಮರ್ಯಾದೆಯಿಂದ ಕನ್ನಡ ಮಾತಾಡು ಅಂತ ಹೇಳವ. ನೀನ್ ನೋಡಿದ್ರ ಹಂಗೆ ಉಪ್ಪ ಕೊಟ್ಟು ಮಾತಾಡ್ಬೇಕು ಅಂತ ಅನಿಸ್ತದ. ಯಾರಾದ್ರೂ ನೋಡಿದ್ರೆ ಗೇರನ್ ಮಗ ಅಂದ್ಕೊಂಡ್ಬಿಡ್ತಾರ. ನಿನಗೀಗ ಬಸ್ ಟೈಮ್ ಬೇಕಲ್ಲೋ, 20 ನಿಮಿಷಕ್ಕಾದ್ರೆ ಬಸ್ ಬರ್ತದ, 15 ನಿಮಿಷಕ್ಕಾದ್ರೆ ಮಿನಿ ಬಸ್ ಬರ್ತದ, 10
10 ನಿಮಿಷ ಕಾದ್ರ ಆಟೋ ರಿಕ್ಷಾ ಬರ್ತದ. 5 ನಿಮಿಷದಾಗ ಕಾಲೇಜ್ ಸೇರ್ಬೇಕು ಅಂದ್ರೆ ನಡ್ಕೊಂಡೇ ಹೋಗು. ನಾನು ಕಾಲೇಜ್ ಸ್ಟೂಡೆಂಟ್ ಆದಿನಿ. ಕನ್ನಡ ಮಾತಾಡು ಅಂತಾರೆ, ಮಾತಾಡಿದ್ರೆ ಮಂಡ್ಯ ನನ್ನ ಮಗ ಅಂತ ಹೋಗ್ತಾನೆ. ಸಿರಿಗನ್ನಡಂ ಗೆಲ್ಗೆ. ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ. ವಾಟ್ಸಪ್ ಗ್ರಾಂಡ್ ಮಾ. ಯೋ 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 ಮುಚ್ಕೊಂಡು ಹೋಗಯ್ಯೋ. ಅಬೇ ಗಾಡಿ ಕಟ್ಟೋಗದೆ ಪಕ್ಕಡ ಕಟ್ಟಿಂಗ್ ಪ್ಲೇಯರ್ ಏನಾದ್ರು ಇಟ್ಟೇನು? ಕಾಲಲ್ಲಿ ಎಕ್ಕಡ ಐತೆ ತೆಗೆದು ಬಿಟ್ಟಣ. ಬೋರ್ಡ್ ಡೇಂಜರ್ ಅದಳ. ಪವರ್ಫುಲ್ ಮುದುಕಿ ಬಿದ್ದಿಯ. ದೀಪು ನಾನ್ ಕಣೋ ಸಂತು. ದೀಪು ದೀಪು ನನ್ನ ಲೈಫಲ್ಲಿ ನಾನು ಹೀಗಿರ್ಲಿಲ್ಲ. ನಾನು ಹೇಗಿದ್ದೆ ಗೊತ್ತಾ? ಕನ್ಸ್ ಕಾಣಕ್ಕೂ ನನ್ನ ಹತ್ರ ಟೈಮ್ ಇರ್ತಿರ್ಲಿಲ್ಲ. ನನ್ನ ಲೈಫಲ್ಲಿ ಎಲ್ರಿಗೂ ಇರೋ ಹಾಗೆ ನನ್ಗೊಬ್ಬ ಬೆಸ್ಟ್ ಫ್ರೆಂಡ್ ಇದ್ದ. ಎತ್ತರ 3 ಅಡಿ. ಆದ್ರೆ ಎಗರ್ಲಾಡ್ತಿದ್ ಮಾತ್ರ WWF ಅಂಡರ್ಟೇಕರ್ ತರ. ಮುಂದಕ್ಕೆ ನೋಡಿ ಗೊತ್ತಾಗುತ್ತೆ. 4, 10, 20, 12 ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಣ. ರೆಡಿನಾ ಬಾಯ್ಸ್? ಓಕೆ, ರೆಡಿ ರೆಡಿ ರೆಡಿ. ಅಯ್ಯ ನಿಮ್ಮ ಯೋಗ್ಯತೆಗೆ ನಿಂತ್ಕೊಂಡು ಆಡಿದ್ ಸಾಕು, ಕೂತ್ಕೊಂಡು ಆಡ್ತೀನಿ. ಹಾಕಮ್ಮ ಬಾಡಿ ಬಿಡ್ತಾರೆ, ಹಾಕಮ್ಮ. ಯಾಕೆ? ಬಾ ಬಾ ಬಾ. ನನ್ನ ಮಗನೇ ನನ್ ಬಾಲ್ಗೆ ಹೊಡಿತೀಯಾ? ಈಗ ನೋಡಿ ಹೆಂಗ್ ಮಾಡ್ತೀನಿ ಅಂತ. ವಾಯ್ಸ್ ಕೀಸ್ಲಿ ಇರ್ಬೋದು, ನನ್ ಬಾಲ್ ಸ್ಟ್ರಾಂಗ್. ಹುಷಾರು ನಿನ್ ಬಾಲು ಮಗನೇ. ನನ್ನ ಮಕ್ಕಳ, ಹೇ ಮುಂದೆ ಕೂತ್ಕೊಂಡ್ರೆ ಆಡಕ್ ಆಗ್ತಿಲ್ಲ ನಿಮ್ಗೆ ಅಲ್ವಾ? ಹಿಂದೆ ಹಿಂದೆ ವಿಕೆಟ್ ಹಿಂದೆ ನಿಂತ್ಕೊಂಡು ಆಡ್ತೀನಿ. ಆಡ್ರ ಎಷ್ಟ್ ಕಿತ್ರು ಬರಲ್ಲ. ಆಡ್ರಲ್ಲೇ ಎಕ್ಸ್ಟ್ರಾ ಲಗೇಜ್ ಕಳ್ಸ್ಕೊಳ್ಳದೆ. ಗಾರ್ಡ್ ಹಾಕೊಳ್ಳೋ. ಏನಮ್ಮ ಕಂಡ ಮಾಡ್ತಿದ್ಯಾ? ತಿಳಿದೋನೆ ಮಾಡಿ ಶುರು ಗೊತ್ತಲ್ಲ. ಎಲ್ಲ ಗುಲ್ಡು, ನಾನು ಹೇಳಿಲ್ವಾ ನಿನಗೆ? ಶೋಯಬ್ ಹೋಗ್ತಾರೆ, ನನಗೆ ಬೌಲಿಂಗ್ ಮಾಡಿಲ್ಲ ಇದುವರೆಗೂ. ಇವ್ನು ಮಾಡ್ಬಿಡ್ತಾನ. ಏಕಿ ಚಾತ್ಮೆ ಮಾಡ್ದಲ್ಲಂಗಮ್ಮ ಬಿರಿಯಾನಿಗೆ ಕಸಮ್ಮು. ನಾನು ಅವನು ಯಾವಾಗ್ಲೂ ಕ್ರಿಕೆಟ್ ಆಡ್ಕೊಂಡು ಜಗಳ ಆಡ್ಕೊಂಡು ಹಾಯಾಗಿರ್ತಿದ್ವಿ. ಹಾಗಂತ ನನ್ನ ಲೈಫಲ್ಲಿ ಯಾರು ವಿಲನ್ ಇಲ್ಲ ಅಂತಲ್ಲ, ಇದ್ದ. ನನ್ನ ಲೈಫಲ್ಲೂ ಒಬ್ಬ ದೊಡ್ಡ ವಿಲನ್ ಇದ್ದ, ಗಬ್ಬರ್ ಸಿಂಗ್ ತರ. ನಾನು ಎಲ್ಲೇ ಇದ್ರು ಏನೇ ಮಾಡ್ತಿದ್ರು ಕರೆಕ್ಟ್ ಆಗಿ ಬಂದ್ಬಿಡ್ತಾ ಇದ್ದ, ನಂದಲ್ಲಿ ಇಡ್ಲಿ ಅಂತ. ಇದೆಲ್ಲ ಸರಿ ಇರಲ್ಲ. ನನ್ ವಿಲನ್ ತರ ಡಬ್ಬಾ ವಿಲನ್ ನೀವು ಯಾವ ಪಿಕ್ಚರಲ್ಲೂ ನೋಡೇ ಇರಲ್ಲ. ಸುಮ್ನೆ ಅವ್ನ ಲೈಫಲ್ಲಿ ಸ್ಪೀಡೇ ಇರ್ಲಿಲ್ಲ. ಬರೇ ಹೋಗೋ ಸುಮ್ನೆ. ಬಾ ಎತ್ತ ಕೈ ಬರೇ, ಡ್ರಾಪ್ ಮಾಡ್ತೀನಿ. ಪ್ರತಿ ಆಡ್ದಂಗ್ ಆಡ್ತಾನೆ. ಕೆಲಸ ನಿನಗಿದೆ ಬಾ. ಸರಿ ಸರಿ. ಅವನೇ ಇನ್ವೆಂಟ್ ಮಾಡಿರೋನ್ ಕಿತ್ತೋಗಿರೋ ಸೈಕಲ್. ಸಿಕ್ದವ್ರಿಗೆಲ್ಲ ಲೆಕ್ಚರ್ ಹೊಡಿಯೋದು. ಆ ಬ್ರಹ್ಮ ತುಂಬಾ ದೊಡ್ಡವನ್ ಕಣ್ರಿ. ಇವನಂತ ಹುಚ್ಚನ್ಗೂ ಒಂದು ಹುಚ್ಚಿನ ಜೋಡಿ ಕೊಟ್ಟಿದ್ದ. ಒಂದ್ ಫನ್ನಿ ವಿಷಯ ಗೊತ್ತಾ ನಿಮ್ಗೆ? ನಿಮ್ಗೆ ಯಾರಾದ್ರೂ ಸತ್ರೆ ತುಂಬಾ ದುಃಖ ಆಗುತ್ತಲ್ವಾ? ಬೇಸಿಕ್ ಹ್ಯೂಮನ್ ನೇಚರ್. ಈ ವಿಲನ್ಗೆ ಯಾರಾದ್ರೂ ಸತ್ರೆ ಖುಷಿನೋ ಖುಷಿ. ನೀವೇ ನೋಡಿ. 2 ಓವರ್ ಆಯ್ತು ನೋಡಿ ಸರ್, ನಮ್ಮ ದೇಶದಲ್ಲಿ ದಿನಕ್ಕೆ 60,000 ಜನ ಸಾಯ್ತಾರೆ ಸುಮಾರು. ಆದ್ರೆ ಸುಮಾರು 6 ಲಕ್ಷ ಜನ ಕುರುಡ್ರಿದ್ದಾರೆ. ಸಾಯೋರೆಲ್ಲ 11 ದಿನ ತಮ್ಮ ಕಣ್ಣನ್ನ ಡೊನೇಟ್ ಮಾಡ್ಬಿಟ್ರೆ ನಮ್ಮ ದೇಶದಲ್ಲಿ ಕುರುಡ್ರೆ ಇರಲ್ಲ ಸರ್. ಅದಕ್ಕೆ ನಾನೇನ್ ಮಾಡ್ಬೇಕು ಸರ್? ಒಂದು 10 ನಿಮಿಷ ಕರ್ಕೊಂಡ್ ಬಂದ್ಬಿಡಿ, ಕಣ್ದಾನ ಮಾಡಿ ಬಂದ್ಬಿಡೋಣ. ಬನ್ನಿ ಸರ್. ವೆರಿ
ವೆರಿ ಬಿಗ್ ಟ್ರಾಜಡಿ ಗೊತ್ತಾ ನಿಮ್ಗೆ? ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನು ಇವನ್ ಜೊತೆನೇ ಜೀವನ ಕಳಿಬೇಕಾಗಿತ್ತು. ಯಾಕೆ ಅಂದ್ರೆ ಈ ವಿಲನು ಬೇರೆ ಯಾರೂ ಅಲ್ಲ. ಯಾಕೋ ಅಂಗುರಾಯಿಸ್ತೀಯಾ? ಈ ಜಗತ್ತಲ್ಲಿರೋ ಒಬ್ಬ ತಮ್ಮ ನಾನು. ಏಯ್ ಕೋತಿ, ಹೇಯ್ ಬರಲಿ. ಅಮ್ಮ ಡಾರ್ಲಿಂಗ್, ಏನು ಮನೆಯೆಲ್ಲ ಒಳ್ಳೆ ಸುವಾಸನೆ. ಕುಡು 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 ಕುಡು. ಔಚ್! ಹೋಗೋ, ಮೊದ್ಲು ಕೈಕಾಲು ತೊಳ್ಕೊಂಬ, ಆಮೇಲೆ ತಿನ್ನುವಂತ ಹೋಗೋ. ಅಯ್ಯೋ, ನಮ್ ವಂಶದಲ್ಲಿ ಕೈಕಾಲ್ ತೊಳೆದ್ರೆ ದರಿದ್ರನಪ್ಪ, ಜೊತೆಗೆ ನೀರು ವೇಸ್ಟ್. ಹಲೋ ಮಿಸ್ಟರ್ ರಾಮಚಂದ್ರ, ಹುಲಿ, ಸಿಂಹ ಮತ್ತು ದೀಪು ಯಾವತ್ತು ಕೈಕಾಲು ತೊಳ್ಕೊಂಡ್ ತಿನ್ನಲ್ಲ. ನೀನೇನಮ್ಮ ಎಲ್ಲದಕ್ಕೂ ಕುಮ್ಮಕ್ ಕೊಡ್ತೀಯ? ಇವತ್ತೇನ್ ಮಾಡಿದಾನ ಗೊತ್ತಾ ಅವನು? ಏನ್ ಮಾಡಿದ್ನಪ್ಪ? ದೆಬಲಮ ಹಲಗೋ ಜೋಬೋ. ಏನಪ್ಪ ಅದು? ಇವನು ಕ್ರಿಕೆಟ್ ಆಡಕ್ ಹೋಗಿದ್ದಾನೆ. 2 ಪಾರ್ಟಿಗೂ ಜಗಳ ಆಗಿರುತ್ತೆ. ಇವನು ಕಿರಿಕ್ ಮಾಡಿರ್ತಾನೆ. ಅವರೆಲ್ಲ ಸೇರ್ಕೊಂಡು ಇವ್ನ ಕೈ ಕಾಲ್ ಮುರಿದಿರ್ತಾರೆ. ಅಷ್ಟೇನಾ? ನೀನೇನಪ್ಪ ಅವನ್ನೇ ಸಪೋರ್ಟ್ ಮಾಡ್ತಿದ್ಯಾ? ಅಣ್ಣ ಹೇಳ್ದಾಗೆ ಕೇಳ್ಬೇಕು. ಮಾಡೋದಿದ್ರೆ ಹೊಸ ತಪ್ಪೇ ಮಾಡು. ಓಕೆ? ಹಿ ಇಸ್ ವೆರಿ ವೆರಿ ಇಂಟೆಲಿಜೆಂಟ್ ಲೈಕ್ ಯು. ಅಮ್ಮ, ಏನಿವ ಸ್ಪೆಷಲ್? ಅದು ನಮ್ಮ ಯಜಮಾನ್ರಿಗೆ ಡಯಾಬಿಟಿಸ್ ಬಂದು 3 ವರ್ಷ ಆಯ್ತು. ಸೂಪರ್ ಡಾಡ್, ಕಂಗ್ರಾಟ್ಸ್! ಸೂಪರ್ 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 ಕಂಗ್ರಾಟ್ಸ್! ಓದ್ತಿರೋ ಒಳ್ಳೆ ಪಾರ್ಟಿ ಮಾಡ್ಬಿಡೋಣ. ಓಕೆ? ಯಸ್. ಯಾ ಯಾ. ರಾಮು, come let's enjoy. ಏನ್ ಫ್ಯಾಮಿಲಿನೇನು. ಚೆನ್ನಾಗಿದ್ದೀನಾ? ಇವತ್ತೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ನೀನು? ವಾಹ್ 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 ವಾಹ್. ಈ ತರ ರೊಮ್ಯಾನ್ಸ್ ಮಧ್ಯನೂ ಒಂದೊಳ್ಳೆ ಕಾಫಿ ಸಿಕ್ತು. ಏನ್ ಲೈಫಪ್ಪ, ಯಾವಾಗಲೂ ಅಡ್ಡ ಬರ್ತಾನೆ. ರೊಮ್ಯಾನ್ಸ್ ನ ರಿಯಾಲಿಟಿ ತರೋಣ ಅನ್ಕೊಂಡ ಅಷ್ಟೇ. ಮುಚ್ಕೊಂಡು ಕಾಫಿ ಇಟ್ಬಿಟ್ಟು ಹೋಗ್ತಾರ ನೀನು? ಹೋಗೋ. ಏಯ್, ಬಟ್ಟೆ ಕೊಡೋದನ್ನ ಏನ್ ಲವಸ ಯಾಕೆ ಮಾಡ್ತಾರ? ಈಗಿನ ಕಾಲದಲ್ಲಿ 100 ರೂಪೀಸ್ಗೆ ಏನ್ ಬರುತ್ತಾ? ಟೇಕ್ 200 ರೂಪೀಸ್. ಲಜ್ಜಾ ಮಾಡು. ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್. ಯಾ, ಇದು ಬೇರೆ ಕೇಡು. ಅಮ್ಮ, ಅವನಿಗೆ ದುಡ್ಡು ಕೊಟ್ಟು ಯಾಕೆ ಹಾಳು ಮಾಡ್ತಿದ್ಯಾ? ದುಡ್ಡಿನ ಬೆಲೆ ಗೊತ್ತಾ ಅವನಿಗೆ? ಏ ಇಡಿಯಟ್, ಹುಟ್ಟಿದಾಗಿಂದ ₹1 ಆದ್ರೂ ದುಡ್ದಿದ್ಯೇನೋ ನೀನು? ನಾವು ಹುಟ್ಟಿರೋದೆ ಪೌಂಡ್ಸ್ ಅಲ್ಲಿ ದುಡಿಯಕ್ ಬ್ರಾದರ್. ಎಲ್ಲರೂ ಹೀಗೆ ಮಾತಲ್ಲೇ ಮನೆ ಕಟ್ಬಿಡ್ತಾರೆ. ಏನಾದರೂ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಒಂದಿನ ಏನೂ ಮಾಡದೆ ಸತ್ತು ಹೋಗ್ತಾರಷ್ಟೇ. ಛೇ ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡ್ಬೇಡ. ಏ ಅಣ್ಣ, ಆ ತುಳಿಯೋರ ಹತ್ರ ನಾ ಮೂಲೆಗೆಸಿ ಯಾವ್ದಾದ್ರು ಸ್ಪೀಡ್ ಆಗಿರೋ ಬೈಕ್ ತಗೊಂಡು ಸ್ಪೀಡ್ ಲೈಫ್ ಎಂಜಾಯ್ ಮಾಡೋ. jolly, a sucker jolly, what a feeling. And life only happy, happy, a sucker happy. I am flying. ಬಯಲನ್ನೇ ಅಳಿದೆವು ನಾವು, ಬಾನನ್ನೇ ತೊಳೆದೆವು ನಾವು, ಬೆಂಕಿನೇ ಸುಟ್ಟೆವು ನಾವು, ಸಿಡಿಲನ್ನೇ ಹಿಡಿದೆವು ನಾವು, ಕಡಲನ್ನೇ ಕುಡಿದೆವು ನಾವು, ನಮ್ಮನ್ನು ತಡೆಯೋದುಂಟೇನು? ನನ್ನ ಲೈಫಲ್ಲಿ
what a feeling. ನನ್ನ ಲೈಫಲ್ಲಿ happy happy, ಸಖತ್ happy. I am flying. ನಿಮ್ಮ ಅದಕ್ಕೆ ಬರ್ತೀಯಾರೋ? ಅದಕ್ಕೆ ಮೆತ್ಮೆತ್ಗೆ ನಿನ್ ಸಿಸ್ಟಮ್ ಪರಿಚಯ ಮಾಡಿಸಿದ್ರೆ ತೇರೆ ನಮ್ಮ ಸ್ಟೈಲ್ ರೇಸರ್ ಹೊಡ್ಕೊಂಡು ತಲೆ ಬಗ್ಸ್ಕೊಂಡು ಡಿಂಗ ಡಿಂಗ ಡಿಂಗ. ಯಾಕೆ ಕೋತಿ ತರ ಆಡ್ತೀನಿ? ಸಿಕ್ಸ್ತ್ ವೇ ಮಿಸ್ ಆಗೋಯ್ತು. ಮತ್ತೆ ಮಾಡ್ತೀನಿ. ಚೈಲ್ಡು, ನಾನು ವೇವ್ ಎನರ್ಜಿ ಬಗ್ಗೆ ಯೋಚನೆ ಮಾಡ್ತಾ ಅದರಿಂದ ಎಷ್ಟು ಎನರ್ಜಿನ ಜನರೇಟ್ ಮಾಡ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಲೇ ಯಾರಾದ್ರೂ ಬೀಚ್ ಹತ್ರ ಕರ್ಕೊಂಬಂದ್ಬಿಟ್ಟು ಅವ್ರ ಗರ್ಲ್ ಫ್ರೆಂಡ್ನ ಬೀಚ್ ನೋಡು ಸೂರ್ಯ ನೋಡು ಅಂತ ಹೇಳಿದ್ರೆ ನೀನ್ ವೇವ್ ಎನರ್ಜಿ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲೋ. ಅಮ್ಮ ರಾಗಿಣಿ, ನಿನ್ ಲೈಫ್ ರೊಮ್ಯಾಂಟಿಕ್ ಆಗಿರುತ್ತೆ. 4500 ಕಿಲೋವ್ಯಾಟ್ಸ್ ಕಣೋ. ಸರಿ ಇದೆಯಾ? ಕುಟ್ಟೋಯ್ತು ನನ್ನ ಲೈಫ್. ನನ್ನ ಲೈಫಲ್ಲಿ ಜಾಲಿ ಜಾಲಿ, ಸಖತ್ ಜಾಲಿ. what a feeling. ನನ್ನ ಲೈಫಲ್ಲಿ happy happy, ಸಖತ್ happy. I am flying. ಅಭಿನಂದನ ಸ್ನೇಹವೇ ಬಲು ಚಂದನ, ಬಂಧನ ಸುಗಂಧನ ಚೆಲ್ಲೋಣ ಬನ್ನಿರೋ ಈ ಗೆಳೆತನ ಸಮಕ್ಷಮ, ಬದುಕಿನ ಸಮಾಗಮ, ಕನಸಿನ ಕಿನಾರೆಗೆ ಮೋಜಿನ ಸವಾರಿ. ನನ್ನ ಲೈಫಲ್ಲಿ ಜಾಲಿ ಜಾಲಿ, ಸಖತ್ ಜಾಲಿ. what a feeling. ನನ್ನ ಲೈಫಲ್ಲಿ happy happy, ಸಖತ್ happy. I am flying. na 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 ನನ್ನ ಲೈಫಲ್ಲಿ ತರವಲ್ಲ ತಾಯಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ ಲೈಫಲ್ಲಿ. ಅಮ್ಮ ಅಣ್ಣ ಎಲ್ಲಿ? ಅಯ್ಯೋ ಐ ಆಮ್ ವೆರಿ ಮಚ್ ವರಿಡ್ ಯಾ. ಇತ್ತೀಚೆಗೆ ಅವನು ನೋಡಿದ್ರೆ ತುಂಬಾ ಹೆದರಿಕೆ ಆಗುತ್ತೆ. ಎಲ್ರು ಫ್ಯಾನ್ ಅನ್ನ ಮನೆ ಒಳಗಡೆ ಕಟ್ಟಿದ್ರೆ ಇವನು ಮೇಲ್ಗಡೆ ಟೆರ್ರಸ್ ಮೇಲೆ ಕಟ್ತಾನೆ. ಯು ಗೋ ಅಂಡ್ ಸೀ ದೇರ್ ಯಾ. ಬ್ರದರ್ ಇಂಡಿಯಾ ಏನಾದ್ರು ಮೆಂಟಲ್ ಆಗ್ಬಿಟ್ನಾ? ಪಾಚಿ ಪಾಚಿ ಎವ್ರಿವೇ ಪಾಚಿ. ಬ್ರದರ್ ಪಾಚಿ ಲ್ಯಾಂಡಲ್ಲಿ ಏನು ಮಾಡ್ತಿದ್ಯಾ? ಓ ಫ್ಯಾನ್ ಎಲ್ಲ ಎಲ್ಲರೂ ಮನೆ ಒಳಗಡೆ ಕಟ್ಟಿದ್ರೆ ಮೇಲೆ ಕಟ್ತೀಯಲ್ಲಪ್ಪ. ನೋ 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 ಎಜುಕೇಟೆಡ್ ಫೂಲ್. ನಾನು ಮನೆಗೆ ಪವರ್ ಜನರೇಟ್ ಮಾಡೋದಕ್ಕೆ ವಿಂಡ್ ಮಿಲ್ ರೆಡಿ ಮಾಡ್ತಾ ಇದ್ದೀನಿ. ನೋಡು, ನಮ್ಮ ಸುತ್ತಮುತ್ತ ಇರೋ ನ್ಯಾಚುರಲ್ ರಿಸೋರ್ಸಸ್ನ ನಾವು 100% ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಗೊತ್ತಾಯ್ತಾ? ಆಟ ಅಲ್ಲ ಇದು. ಅಲ್ಲ, ನಮ್ಮ ಗೌರ್ಮೆಂಟ್ ಕೋಟಿ ಕೊಟ್ಬಿಟ್ಟು ಪವರ್ ಜನರೇಟ್ ಮಾಡಿ ಸಪ್ಲೈ ಮಾಡುತ್ತೆ. ಜಸ್ಟ್ 200 rupees ಮಂತ್ಲಿಯಾ? ಇದಕ್ಕೆಲ್ಲ ಸರ್ಕಸ್ ಮಾಡಬಾರ್ದು. ಹೆಲ್ಪ್ ಗೌರ್ಮೆಂಟ್ ಯಾ. ಓ ಬ್ರಾದರ್, ಆಗಲ್ಲ. ನಮ್ಮ ಗೌರ್ಮೆಂಟ್ನ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಇಲ್ಲೇ ಎಲ್ಲ ಸುತ್ತಿ ಇಟ್ಟಿದ್ದ ಕಣ. ಅದಲ್ಲ. ಗುಡ್ ಜಾಬ್ ಸೂಪರ್. ಮ್ಯಾಟ್ರ್ ಗೊತ್ತಾ? ತುಂಬ ಸೀರಿಯಸ್. ಅದನ್ನೇ ಹೇಳಕ್ ಬಂದೆ, ಹೇಳ್ತಿದ್ದೀನಿ ನೋಡು. 2 ದಿನ ನಮ್ಮ ಮನೇಲಿರಲ್ಲ. ಪಾನಿಪುರಿ ಐಸ್ ಕ್ರೀಮ್ ಅಂತ ಗಲ್ಲಿ ಡಾರ್ಲಿಂಗ್ ಜೊತೆ ಓಡಾಡಬೇಡ. ಮನೆ ಕಡೆ ಜೋಪಾನ. ಪಾನಿಪುರಿ ಓಕೆ, ಐಸ್ ಕ್ರೀಮ್ ಎಲ್ಲ ಬೇಡ ಬ್ರದರ್. ಗೊತ್ತಲ್ಲ ನಿಮ್ಮ ಡಾರ್ಲಿಂಗ್ಗೆ ತುಂಬ ವೀಸಿಂಗ್ ಪ್ರಾಬ್ಲಮ್.
ಏ ಕೋತಿ, ಇಟ್ಟಿದ್ನಲ್ಲ, 1,000 ಆದ್ರೆ ಆಗುತ್ತೆ. ಎಲ್ಲಿ ಹೋಗ್ತೀಯ ಅಂತ ಕೇಳಲ್ಲ, ಆದ್ರೆ ಹುಷಾರಾಗೋಡ್ಪ. ವಾಹ್ ವಾಹ್, ಗ್ರೇಟ್ ಯಾ, ವಾಟ್ ಬ್ರೋ. 1,000 ಕೊಡ್ತಾನೆ ಅನ್ಕೊಂಡೆ. ಏನಂದೆ? ಅದೇ ನಿನ್ನಂತವ್ರು 1,000 ಜನ ಇದ್ಬಿಟ್ರೆ ನಮ್ ದೇಶ ಉದ್ಧಾರ ಆಗುತ್ತೆ ಅಲ್ಲ. ಸ್ವಾಮಿ ನಾವಿರೋದು ಹೀಗೆ, ನೋ ಕ್ಯಾಶ್. ಕಡ್ಲೆಕಾಯಿ, ರೊಮ್ಯಾಂಟಿಕ್ ಕಡ್ಲೆಕಾಯಿ, ಸ್ವೀಟ್ ಕಡ್ಲೆಕಾಯಿ, ಕಿಸಿಂಗ್ ಕಡ್ಲೆಕಾಯಿ, ಬಿಂಡ್ ಎನರ್ಜಿ ಕಡ್ಲೆಕಾಯಿ. ಹಲೋ ಕಡ್ಲೆಕಾಯಿ, ಕಡ್ಲೆಕಾಯಿ. ಕೋತಿ, ಇಲ್ಲೇನೋ ಮಾಡ್ತಿದ್ಯಾ ನೀನು? ಇಂಟೆನ್ಸ್ ರೊಮ್ಯಾನ್ಸ್ ನಡೆಯುವಾಗ ರಿಯಾಲಿಟಿ ತರೋಣ ಅಂತ. ಓಕೆ ಗಾಯ್ಸ್, ಕಡ್ಲೆಕಾಯಿ. ಓ ಸಾರಿ ಸ್ವೀಟ್. ಯಾಕೋ ದೀಪು ಸ್ವೀಟ್ಸು ತಗೊಳ್ಳೋ. ನೀನು ತಗೊಳ್ಳಲ್ಲ, ಏನ್ ವಿಶೇಷ? ಅದಕ್ಕೆ ನಾನು ವೀಸಾ ಸ್ಟಾಂಪಿಂಗ್ ಹೋಗಿದ್ದೆ. ಐ ಗಾಟ್ ಸ್ಕಾಲರ್ಶಿಪ್ ಅಂಡ್ ಐ ಆಮ್ ಫ್ಲೈಯಿಂಗ್ ಟು ನಾರ್ವೆ. ವಾವ್, ಸ್ವೀಟ್ ಬಾಕ್ಸ್ ಕೊಡೋ ಇಲ್ಲಿ. ತಗೊಳ್ಳೋ ಇನ್ನೊಂದು. ಯಾಕೋ? ನಾರ್ವೆ ಅಂತೆ, ನಾರ್ವೆ. ಸರಿಯಾಗಿ ನಮ್ಮೂರ್ ಕಾಲ್ವೆ ದಾಟಕ್ಕಾಗ್ಲಿಲ್ಲ, ನಾರ್ವೆಗೆ ಹೋಗ್ತಾನಂತೆ. ಲೇ ದಡ್ಡ, ನಮ್ಮ ದೇಶದಲ್ಲಿ ಬೆಸ್ಟ್ ಎಜುಕೇಶನ್ ಸಿಸ್ಟಮ್ ಇದೆ, ಅದನ್ನು ಉಪಯೋಗಿಸ್ಕೋ. ಹಲೋ ಬ್ರದರ್, ಬೆಸ್ಟ್ ಎಜುಕೇಶನ್ ಸಿಸ್ಟಮ್ ಇನ್ನು ಕಿತ್ತೋಗಿರೋ ಮೆಕ್ಯಾಲೆ ಸಿಸ್ಟಮ್ ಅಲ್ಲಿ ಇದೀವಿ ನಾವು. ಎಕ್ಸ್ಪೋಜರ್ ಇಲ್ದಿರೋ ಸಿಸ್ಟಮ್ ನಮ್ದು. ಕ್ರಿಯೇಟಿವಿಟಿಗೆ ಎಲ್ಲಿದೆ ಜಾಗ? ಅಪ್ಪ ಹೇಳಿದ್ರು ಅಂತ ಇಂಜಿನಿಯರಿಂಗ್ ಮಾಡ್ತಾರೆ, ಹೆಂಡತಿ ಹೇಳಿದಂತ MBA. ಅಟ್ಲಾಸ್ಟ್ ಯಾವುದೋ ಒಂದು ಕಿತ್ತೋಗಿರೋ ಕಂಪ್ನಿಯಲ್ಲಿ ಕೆಲಸ. ಏಯ್, ನೀನ್ ನಾರ್ವೆಗೆ ಹೋಗಿ ಬಂದ್ರು ಅದನ್ನೇ ಮಾಡೋದು. ದೀಪು, ಸ್ವತಂತ್ರವಾಗಿ ಯೋಚನೆ ಮಾಡಿ. ನಿನ್ಗೇನು ದುಡ್ಡು ಮಾಡಬೇಕು ತಾನೆ? ಇಲ್ಲೇ ಇದು ಮಾಡು. ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ಗೆ ಅಪ್ಲೈ ಮಾಡು, ಇಲ್ಲ ಪ್ರೈವೇಟ್ ಇನ್ವೆಸ್ಟರ್ಸ್ ಹತ್ರ ಹೋಗು. ಒಂದ್ಸಲ ನಮ್ಮ ದೇಶನ ಸರಿಯಾಗಿ ನೋಡು, ಜಗತ್ತಲ್ಲಿ ಸಿಗೋ ಎಲ್ಲ ರಿಸೋರ್ಸಸ್ ಇಲ್ಲಿದೆ ಕಣೋ. ಕಮ್ ಆನ್ ದೀಪು, ಥಿಂಕ್ ಬಿಗ್, ಥಿಂಕ್ ಬಿಗ್. ರಿಸರ್ಚ್ ಅಂತೆ, ರಿಸರ್ಚ್. ಸಿಕ್ ಕಡೆ ರಿಸರ್ಚ್ ಮಾಡ್ಬೋದಷ್ಟೇ. ನಮ್ ದೇಶ ವಾವ್, ದೊಡ್ಡದಾಗಿ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಈ ದೇಶದಲ್ಲಿ ಆಗಲ್ಲಣ್ಣ. ಜಸ್ಟ್ 1 ಪೌಂಡ್ ಖರೀದಿಸೋಕೆ 70 ರೂಪೀಸ್ ಬೇಕು. ಅದೇ 1 ರೂಪೀ 70 ಪೌಂಡ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಪ್ರತಿದಿನ ನೀವಿಬ್ರು ಬೆಳಗ್ಗೆ ಸಾಯಂಕಾಲ ಬಂದ್ಬಿಟ್ಟು ಚಿನ್ನು ಅಲ್ಲೋಡು ಸನ್ರೈಸ್ ಆಗ್ತಾ ಇದೆ, ಸನ್ಸೆಟ್ ಆಗ್ತಾ ಇದೆ, ವಾವ್ ಗ್ರೇಟ್ ವಂಡರ್ಫುಲ್ ಫ್ಯಾಬುಲಸ್ ಅಂದಂಗಲ್ಲ ನಮ್ ದೇಶ. ಸಬಿತಾ, ಮಂಜು ಶಾಸ್ತ್ರಿ ಲವ್ಸ್ ಮಂಜುಳಾ. ನೋಡಪ್ಪ, ರೋಮಿಯೋಗಳು ನಿಮ್ ದೇಶದ ಹಿಸ್ಟ್ರಿ ಬರ್ದವ್ರೆ. ಅಲ್ಲಿ ನೋಡು ಯಾರೊಬ್ಬ ಭಿಕ್ಷೆ ಬಿಡ್ತಿದ್ದಾನೆ. ಇಲ್ಲಿ ನೋಡು, ಇಲ್ಲೊಬ್ಬ ಯಾರೋ ಸ್ನಾನ ಮಾಡ್ತಿದ್ದಾನೆ. ಅಲ್ಲೇ ಪಕ್ಕದಲ್ಲಿ ಇನ್ನೊಬ್ಬ ಉಯ್ತಾವ. ಇದು ನಿಮ್ ದೇಶ. ಏಯ್, ಈಡಿಯಟ್ ತರ ಮಾತಾಡ್ಬೇಡ, ಹೇಳೋದು ಅರ್ಥ ಆಗ್ತಲ್ಲ ನಿನ್ಗೆ? ಪ್ಲೀಸ್ ರಾಮ್, ನಿನಗೇನ್ ಬೇಕೋ ಅದು ನೀನ್ ಮಾಡ್ಕೋ. ದೀಪು, ನೀನ್ ಆರಾಮಾಗಿ ನಾರ್ವೆಗೆ ಹೋಗ್ಬಿಟ್ ಬಾ. ಪಾರ್ಟಿ ಯಾವಾಗ? ಓಕೆ, ಅದಕ್ಕೆ ಇನ್ನು 2 ದಿನದ ನನ್ನ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಅದರಲ್ಲೇ ಪಾರ್ಟಿ. ಅಣ್ಣ, ನನ್ನ ಸಂತೋಷ ನೀನು ಖುಷಿ ತರೋದಾದ್ರೆ ನೀನು ಬರ್ಬೋದು. ಏ ದೀಪು, ಲೋನ್ ಅಪ್ರೂವ್ ಮಾಡಿಸ್ಕೊಂಡು ಏರ್ ಟಿಕೆಟ್ಸ್ ಕನ್ಫರ್ಮ್ ಆಯಿತು. ಏನಿದು ಬೇಕೇನ ಇದು? ಬಿಸಾಕ್ಲಾ? ಕೊಡ,
ಬೇಕಾ ನಿನ್ನ ಹಣೆ ಬರ. ಅಮ್ಮ ಕೊಟ್ಟಿ ಚಕ್ಲಿ ನಿಪ್ಪಟ್ಟು ಎಲ್ಲ ತಗೊಂಡು ತುಂಬಾ ಖುಷಿಯಿಂದ ನಾರ್ವೆಗೆ ಹೊರಟೆ. ಬಿಸಿ ಬಿಸಿಯಾಗಿ ಅನ್ನ ಮಾಡ್ಕೋ, ಒಂಚೂರು ತುಪ್ಪ ಹಾಕೋ, ಈ ಪುಡಿನ ಹಾಕೋ ಕಲ್ಸ್ಕೋ, ಸೂಪರ್ ಆಗಿರುತ್ತೆ ಕಣ. ಅಣ್ಣ ಇಲ್ಲಮ್ಮ? ಹೌದು, ಅವ್ನ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಕಣ. ಎಷ್ಟ್ ಸರಿ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತಿದೆ. ಎಲ್ ಹೋದ್ನೋ ಏನೋ ಗೊತ್ತೇ ಆಗ್ತಾ ಇಲ್ಲಪ್ಪ. ನಿಮ್ಮ ಅಣ್ಣ ಒಳ್ಳೆ ತಲೆನೋವು ಪಾರ್ಟಿ ಕಣ. ಸುಮ್ಮನೆ ತಮಾಷೆ ಮಾಡದ್ನಪ್ಪ. ಲೇಟ್ ಆಗ್ತಿದೆ, ಹಾಕು. ಹುಷಾರಪ್ಪ. ಅಲ್ಲೆಲ್ಲ ಬಂದು ಒಳಗ್ ಬೇಡಪ್ಪ. ಬಾಯ್. ಒಳ್ಳೇದಪ್ಪ. ಬಾಯ್ ಮಾ. ಬಾಯ್ ಬಾಯ್ ಮಾ, ಬರ್ತೀನಿ. ಬಾಯ್ ಓಕೆ ಬಾಯ್ ಡ್ಯಾಡ್. ಆದರೆ ನಾರ್ವೆಗೆ ಹೋಗ್ಲಿಲ್ಲ, ಈ ಕಾಲೇಜಿಗೆ ಬಂದೆ. ಸಂತು ಸಂತು ಸಂತು, ಪ್ರಿನ್ಸಿಪಲ್ ಚೇಂಬರ್ ಯಾವ ಕಡೆಯಿಂದ ಹೋಗೋದು? ಸಬ್ರಾ? ಹೌದು, ಪ್ರಿನ್ಸಿಪಲ್ ಚೇಂಬರ್ ಗೊತ್ತಾ? ಬನ್ರಿ, ಬನ್ನಿ, ತೋರಿಸ್ತೀನಿ ಬನ್ನಿ. ಮಕ್ಕ ಏನ್ ನೋಡ್ತೀಯ, ನಡಿಯ. ಬ್ಯಾಡ್ರಿ ಬಾರ್ಲೆ ಹಾಲಪ್ಪ. ಏ ಗಣಿ, ನಮ್ ರೆಗ್ಯುಲರ್ ಕಸ್ಟಮರ್ ಬಂದಿದ್ದಾರೆ ನೋಡು. ದೋಸ್ತ ಒಳ್ಳೆ ಬೇಸಿಟ್ಟಿದ ನೋಡು. ಓ, ನೀವು ಆ ಮಂದಿ ಅದ್ರಿ? ಆ ಮಂದಿನ ಈ ಮಂದಿನ ಹೋಗ. ಸರ, ಬಾಡಿ ಮಸ್ತ್ ಅದ. ಏನ್ ಜಿಮ್ಗೆ ಹೋಗ್ತೀರಿ? ನಾನು ಜಿಮ್ಗೆ ಹೋಗ್ತೀನಿ, ಆದ್ರ ಇಲ್ಲಿ ಬರೋ ಮಸಲು ಇಲ್ಲಿ ಬಂದದ ನೋಡ್ರಿ. ಬಿಚ್ಚಲೈ ಬಿಚ್ಚಿರಿ ಸರ, ಬಿಚ್ಚಲೈ. ಪ್ಯಾಂಟು ಬಿಚ್ಚಲೇನ್ರಿ, ಚೊಣ್ಣ ಬಿಚ್ಚಲೇನ್ರಿ ಸರ? ಥೋ ಗಣೆ, ಯಾವನ ಮಾರ ಅವನ ಬಂದ್ ನೋಡ್ಕೊಳ ಇವನಲ್ಲಿ. ಹಾಲಪ್ಪನವರೆಲ್ಲ ಹಿಂಗೆ. ನಾನು ಆ ಹಾಲಪ್ಪ ಅಲ್ರಿ, ಹಾಲಪ್ಪ ಶರಣಪ್ಪ ಮ್ಯಾಲ್ ಬನ್ನಿ. ಬಿಟ್ಬಿಡ್ರಿ ಸರ, ಬೇಡ್ರಿ ಅಣ್ಣ ಸರ. ಹಾಲಪ್ಪ ಚೆನ್ನಾಗಿ ಕನ್ಸಿಟ್ಟಿದ್ದೀನಿ. ಕಣ್ಣು ಮುಚ್ಕೊಂಡು ಕುಡ್ದ್ಬಿಡು, ಒಳ್ಳೆ ಕುಡಿತೆ. ಕುಡಿತ್ಯಾ ಇಲ್ವಾ? ಸರ್, ನೆಕ್ಸ್ಟ್ ವೆನ್ ಐ ಗೋ ಟು ನಾರ್ತ್ ಕರ್ನಾಟಕ ಐ ವಿಲ್ ಗೆಟ್ ಯು 2 kg ಗೋಕಾಕ್ ಕರ್ದುಂಟು, 2 kg ಬೆಳಗಾವ್ ಕುಂದ, 2 kg ಧಾರವಾಡ ಠಾಕೂರ್ ಪೇಡ ಫಾರ್ ಯು ಅಂಡ್ ಯುವರ್ ಫ್ಯಾಮಿಲಿ ಸರ್. ಒಬ್ಳೆ ಕುಡಿತ್ಯಾ ಇಲ್ವಾ? ರೊಟ್ಟಿ ಪುಡ್ಡಿ ಪಲ್ಯ ತರ್ತೀನಿ ಸರ್. ಸೌರ್ ಖಾರ ತರ್ಲೇನ್ ಸರ್? ಪಂಡಕ್ಕಿ ಮಿರ್ಚಿ, ಬ್ಯಾಡ್ಗಿ ಮಿರ್ಚಿ ತರ್ತೀನಿ ಸರ್. ನಿನ್ಗೋಸ್ಕರ 2 ಆಪ್ಷನ್ ಕೊಟ್ಟಿದ್ದೀನಿ. ಆಪ್ಷನ್ ಎ, ಆಪ್ಷನ್ ಬಿ, ಯಾವ್ದು ಬೇಕೋ ಕುಡ್ದಾಳ. ತ್ರಾಸ ಆಗ್ತದೆ ಸರ್. ಕುಡಿಯೋ ತಗೊಳ, ತುಂಬಾ ಫ್ರೆಶ್ ಆಗಿದೆ. ಏನೋ ಇದು ಬಿಸಿ ಇದೆ, ಫ್ರೆಶ್ ಬಿಸಿ ಇದೆ ಸರ್. ನಾ ಇದನ್ನ ಕುಡಿತೀನಿ. ಮಗ ಏನೋ ಇನ್ನೊಂದು ಬಾಟಲ್ ತೊಂಬರ. ಒಳಗೆ ಫ್ಯಾಕ್ಟ್ರಿನೇ ಮಡಗಿರಿ. ಏಯ್ ಕುಡಿಯೋ. ಬ್ಯಾಡ್ರಿ ಬ್ಯಾಡ್ರಿ. ಪೊಸಿಷನ್ ಇನ್ನ ಸರ, ಇನ್ನು ಸ್ವಲ್ಪ ಬಗ್ಗಿದ್ರೆ ಬಂದ್ಬಿಡ್ತದ್ರಿ. ಕುಡಿಯೋ. ಬಂದ್ಬಿಡ್ತದ ಸರ. ಚೇರ್ಸ ಏರ್ಸ ಕುಡಿಲೇಬೇಕು. ಏರ್ಸ ಉಪ್ಪು ಕೆಸರು ಖಾರ ಖಾರ ಆಗತ್ತದ. ಏನ್ರಿ ಇದು? ದೇಸ ಡ್ರಿಂಕು, ಕುಡಿ. ಏ ಕಾಂತ, ಬಂದ್ ಎತ್ತಾಕೊಂಡು ಹೋಗ್ರು ಇನ್ನ. ಎತ್ತೋ. ಏಯ್ ಕುಡಿ ಬೇಗ. ಆಡ ಆಡ, ಎಕ್ಸ್ಪ್ರೆಷನ್ ಇಲ್ಲಮ್ಮ, ಆಡೋ ಸರಿಯಾಗಿ ಆಡೋ. ಸೀನಿಯರ್ ಸರ್. ಏನೋ ನಿಂದು? ಇವರು ಹೊಸಬ್ರು. ಅದು ಕಣ ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಅಂದ್ರೆ. ಪರವಾಗಿಲ್ಲ, ಎಲ್ಲ ಬೆಳೆಸ್ಬಿಟ್ಟಿದ್ಯಾ ಒಂದೇ ವಾರದಲ್ಲಿ. ಇಲ್ಲೇ ಇರೋ 1 ನಿಮಿಷ ಬಂದೆ. ಸಾರಿ ಸರ್, ನಾನು ಜೂನಿಯರ್. ಡೈಲಿ ಒಬ್ಬರನ್ನ ಕರ್ಕೊಂಬರ್ದೆ ಹೋದ್ರೆ ಅವ್ರು ನನ್ನ ತಲೆ ತಿಂತಾರೆ ಸರ್. ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡು ಸಾರಿ. ಏ ಗಣೆ, ಏನಮ್ಮ ಹೆಂಗ್ ನಡೀತಾ ಇದೆ? ಯಾರಿದು ಜೂನಿಯರಾ? ಹೊಸಬಾ. ಏನಮ್ಮ ಬಾಡಿ ಗಿಡಿ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ಯಾ ರಿತಿಕ್ ರೋಷನ್? ಈ ಸ್ಟೈಲಿಶ್ ಬ್ಯಾಗ್ ಅಲ್ಲ ಅಣ್ಣಾಗೆ ಸರಿ. ಓಹ್, ಗ್ಲಾಸು ಹೆಂಗಿದೆ ಗಣೆ? ಸೂಪರ್ ಅಲ್ಲ? ಥ್ಯಾಂಕ್ಸ್ ಮಾ. ಬಂದಿದ್ದಕ್ಕೆ 2 ಲಾಭ. ಬರಲ್ಲ ಮರಿ. ಹಾಂ
ನಮ್ಮ ಕೈ ಮಾಡ್ತೀರಾ? ಏನೋ ನಮ್ ಗಣಿಗೆ ಹೊಡೆಯಂಗ ಆಗ್ಬಿಟ್ಟ ನೀನು, ಅಷ್ಟು ದೊಡ್ಡವನಾಗ್ಬಿಟ್ಟ. ನೋಡಿ ಬಾಸ್, ನಾನು ಫೈಟ್ ಮಾಡೋದಕ್ಕೆಲ್ಲ ಬಂದಿರೋದು, ಓದೋದಕ್ಕೆ. ನೀನು ಹೇಳಿದೆ ಕರೆಕ್ಟ್ ಕಣೋ, ಕಾಲೇಜ್ ಇರೋದು ಓದೋದಕ್ಕೆ. ಸ್ಟೋರ್ ರೂಮ್ ಇದ್ದಂಗಿದೆ. ಮಂಗೇಶ್, ಮಂಗೇಶ್. ಯಾರು ಬರ ನೀನು? ಮಂಗ ಮಂಗ ಅಂತ. ನಾನು ಮಂಗೇಶ್ ಅಲ್ಲ, ಮಗ್ಗಿ. ಓಕೆ, ಹಾಯ್ ಮಗ್ಗಿ. ಸುಬ್ಬಣ್ಣ ಅವ್ರು ಹೇಳಿದ್ರು ಇಲ್ಲಿ ಯಾರು ಮಂಗೇಶ್ ಅಂತ ಇರ್ತಾರೆ ಅವರು. ಕೆರ್ಪೆ ಮಾರೆ. ಆ ಸುಬ್ಬಣ್ಣ ಹೋದವ್ರ ಹತ್ರ ಬಂದವ್ರ ಹತ್ರ ನನ್ನ ಹೆಸರು ಮಂಗೇಶ್ ಮಂಗೇಶ್ ಅಂತ ಹೇಳಿ ನನ್ನ ಮರ್ಯಾದೆ ತೆಗೆದು ಬಿಟ್ರು ಮಾರೆ. ಕಾಲ್ ಮಿ ಮಗ್ಗಿ. ಓಕೆ ಓಕೆ ಓಕೆ. ಅವ್ರು ಹೇಳಿದ್ರು ಉಳ್ಕೊಳೋದಕ್ಕೆ ಸ್ಟೋರ್ ರೂಮಾ, ಬುಕ್ಸ್ ಅಂಡ್ ಆಲ್. ಇದು ಜ್ಞಾನ ಮಂದಿರ, ಜ್ಞಾನ ಭಂಡಾರ, ಜ್ಞಾನ ದೇಗುಲ. ಇದನ್ನು ಹಾಗೆಲ್ಲ ಕರಿಬೇಡ, ಗೊತ್ತಾಯ್ತಲ್ಲ? ಲಗೇಜ್ ತಂದಿದ್ಯಾ? ಇಲ್ಲ, ಇನ್ 2 days ಅಲ್ಲಿ ಬರುತ್ತೆ ಕೊರಿಯರ್ ಅಲ್ಲಿ. ಹೌದಾ? ಬನ್ನಿ, ಇಲ್ಲಿ ಮಲ್ಕೊಳ್ಳಿ ಬನ್ನಿ. ಓಕೆ ಓಕೆ. ಇಲ್ಲ, ಇಲ್ಲಿ ಎಂತೆಂಥವ್ರು ಮಲಗಿ ಎಲ್ಲಿಗೆ ಹೋಗಿದ್ದಾರೆ ಗೊತ್ತುಂಟಾ? ನೀವೊಂದೆರಡು ದಿವಸ ಮಲಗಿ ಬನ್ನಿ, ಎಂತಾಗ್ತದೆ ನೋಡುವ. ಓಕೆ ಓಕೆ, ಸೂಪರ್. ಬನ್ನಿ ಮಲಗಿ. ಥ್ಯಾಂಕ್ಸ್. ತುಳು ಬರ್ತದ? ಇಲ್ಲೂ ದೀಪು ಅಲ್ಲ ಕಣ, ನಾನು ನೋಡಿದ್ರು ಮಾತಾಡ್ಸ್ತೇನೆ ಹೋಗ್ತಾ ಇದೆಯಲ್ಲ, ಅಷ್ಟೊಂದು ಚೇಂಜ್ ಆಗ್ಬಿಟ್ಟ ನೀನು. ಸಂತು, ಸಾರಿ ಕಣೋ, 2 years ಅಲ್ಲಿ ನನ್ನ ಲೈಫ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಡೋಂಟ್ ಮೈಂಡ್, ಸಾರಿ. ಬಾ, ಲೈಬ್ರರಿಗೆ ಹೋಗೋಣ.
ಹಲೋ ಎಕ್ಸ್ಕ್ಯೂಸ್ ಮೀ, ಏನ್ರಿ ಇದು? ಬ್ಲಡ್ ಜಾಸ್ತಿ ಆಗಿದೆಯಾ? ಯಾವ್ದ್ರಿ ಬ್ಲಡ್ ಗ್ರೂಪು? ಜಾಸ್ತಿ ಆಗಿದ್ರೆ ಡೊನೇಟ್ ಮಾಡಿ, ಅಟ್ಲೀಸ್ಟ್ ಯಾರಿಗಾದ್ರೂ ಯೂಸ್ ಆಗುತ್ತೆ. ನೋಡಿ, ಹೊಸ ಬ್ಲೇಡ್ ಆಗಿದ್ರೆ ಓಕೆ, ಹಳೆ ಬ್ಲೇಡ್ ಆಗಿದ್ರೆ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ. ಅಲ್ಲ, ಏನ್ ಅನ್ಕೊಂಡಿದ್ದೀರಾ? ಮೊದಲನೇ ದಿನನೇ ಲವ್ ಲೆಟ್ರಾ? ಎಷ್ಟ್ರೀ ಧೈರ್ಯ ನಿಮ್ಗೆ? ಹಾ, ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅಯ್ಯವ್ವ, ಲವ್ ಲೆಟರ್ ನನ್ನ ಮಗನ ಹೋಗಿ ಹೋಗಿ ಒನಕ್ಕಿ ಹೋಗುವವನ ಕೈಯಲ್ಲಿ ಸಿಗಾಕೊಂಡೆಲ್ಲೋ. ತಲೆ ಚಚ್ಕೋಬೇಕು. ಹಿಂಗ್ಯಾಕ್ ಮಾಡಿದ್ಲೆ ನಾಲಾಯಕ್ ನನ್ನ ಮಗನ? ಮಠ ಸೇರಿ ಕೆಮಿಸ್ಟ್ರಿ ಲ್ಯಾಬಿಂದ ಕೆಮಿಕಲ್ ಕದ್ದು ಕೆಂಪು ಮಸಿ ತಯಾರಿಸಿ ನನ್ನ ಡ್ರೀಮ್ ಗರ್ಲ್ಗೆ ಕೊಡಬೇಕು ಅಂತ ಇದನ್ನಿಟ್ಟಿನ್ರಿ. ಇದ್ರಾಗ ಇನ್ನು ಯಾಕ ಸಾರಿ ಅಣ್ಣಾರ, ಸಾರಿ ಅಕ್ಕಾರ, ಸಾರಿ ರೀ. ಇನ್ನು ಯಾಕ ಬರಲಿಲ್ಲ ಹುಬ್ಬಳ್ಳಿ ಯಾಕಿ ಯಾಕ ಇನ್ನು ಯಾಕ ಬರಲಿಲ್ಲ ಹುಬ್ಬಳ್ಳಿ ಯಾಕಿ ಅಂತ ಹೊಸ ಹನಿಗವನ ಬರ್ದಿನ್ರಿ. ಇದನ್ನ ಕರೆಕ್ಟ್ ಕ್ಯಾಂಡಿಡೇಟ್ಗೆ ಕೊಡ್ತೀನಿ ಅಕ್ಕರ. ಅಕಸ್ಮಾತ್ ಅಪ್ಪಿ ತಪ್ಪಿ ನಿಮ್ಮ ಹತ್ರ ಬಂದ್ರ ನಂಗೆ ಒಳ್ಳೆ ಕೊಡ್ರಿ ಅಕ್ಕರ. ಒಂದು ಸಾರಿನೂ ಹೇಳ್ತೀನಿ, ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲವಾ ರೀ, ಸಾರಿ ರೀ, ಸುಮ್ಮನೆ ರೇಗ್ಬಿಟ್ಟೆ. ಪ್ಲೀಸ್ ನನಗೆ ಕ್ಷಮಿಸಿ, ಪ್ಲೀಸ್. ನಮ್ಮ ಕಡೆಗೆ ಸುಮ್ಮನೆ ಯೋಚನೆ ಮಾಡದೆ ಮಾತಾಡೋರ್ಗೆ ನಿಮ್ಮ ಅನ್ಸಿ ಕಳಿಸ್ತಾರೆ. ಅಲ್ರಿ, ಸಾರಿ ಅಂತ ಹೇಳಿದ್ದಾನೆ. ಹಲೋ ಮಂಜಣ್ಣ, 3 ಕಾಫಿ. ಅಣ್ಣ, 4. ಇವಳು ಯಾರು ಮಾರೆ? ಅವಾಗಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಐ ಆಮ್ ಸಾರಿ ಫಾರ್ ವಾಟ್ ಎವರ್ ಹ್ಯಾಪನ್. ಎನಿವೇಸ್, ಲೆಟ್ಸ್ ಬಿ ಫ್ರೆಂಡ್ಸ್. ಹಾಯ್, ಐ ಆಮ್ ಮೌನ. ಮೌನ ನಿಮ್ಮನ್ನು ನೋಡಿದ್ರೆ ಹಾಗೆ ಕಾಣೋದಿಲ್ಲಲ್ಲ. ಓಕೆ, ಬಗ್ಗಿ. ಹಾಯ್, ನೀವು? ಐ ಆಮ್ ಸಂತು. ನೀವೆಲ್ಲ ಓಕೆ? ಯಾಕೆ? ಅದು ಹಾಗೆ ಮಂಗಳೂರು ಬನ್ಸಿನಾಗೆ 4 ಬನ್ಸ್ ಅಲ್ಲ ಕಾಫಿ. ಒಬ್ಬ ಬಂದಪ್ಪ, ಎಲ್ಲಾರು ಇಳಿಸಿದಾರ. ಅಲೇ, ಇವ್ರು ಏನ್ ಹೇಳ್ಯಾರ ಅದ್ರ ಮ್ಯಾಗೊಂದು ಸೇರಿಸಿರ್ತಾರಲೇ. ಅವ ನಮ್ಮ ಫ್ರೆಂಡ್ ಹಾಲಪ್ಪ. ಹಾಲಪ್ಪ? ನನ್ನ ಹೆಸರು ಪೂರ್ತಿ ಹೇಳಲೆ. ಹಾಲಪ್ಪ ಅಂದ್ರೆ ಆ ಹಾಲಪ್ಪ ಅಲ್ರಿ. ನನ್ನ ಹೆಸರು ಹಾಲಪ್ಪ ಶರಣಪ್ಪ ಮ್ಯಾಲ್ಮನಿ. ಎಲ್ರೂ ಪ್ರೀತಿಯಿಂದ ಮುದ್ದಾಗಿ HSM ಅಂತ ಕರೀತಾರ. HSM ನಿನ್ಗೆ ಇದು 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 ಇಲ್ವಾ? ದರಾಮೇಸನ ಹಿಂಗಂದ್ರೆ ಏನ್ಲೇ? ನಾಚಿಗೆ ಮಾನ ಮರ್ಯಾದೆ ಇಲ್ವಾ? ಸಿಕ್ಕಿದ ಹುಡುಗಿಯರಿಗೆಲ್ಲ 3 ಹೊತ್ತು ಲವ್ ಲೆಟರ್ ಕೊಟ್ಕೊಂಡು ತಿರುಗಾಡ್ತೀಯಲ್ಲ, ಅವರಿಗೆ ಮಂಡೆ ಬಿಸಿ ಆಗುದಿಲ್ವಾ? You don't want on Monday, then you take it Tuesday, Wednesday, Friday, Saturday, not on Sunday, because Sunday is holiday. ನಿಂಗೆ ಬುದ್ಧಿ ಬರೋದಿಲ್ಲ, ಎಲ್ಲಿ ಆದ್ರೂ ಹೋಗಿ ಹಾಳಾಗಿ ಹೋಗು. ಅಲ್ಲೇ ಲವ್ ಅಂದ್ರೆ ಏನ್ ಮಾಡಿ ನೀನು? ಹೋಟೆಲ್ ಆಗ ದ್ವಾಸೆ ಮಾಡ್ದಂಗೆ ಅಂದ್ಕೊಡಿ. ನೀವ್ಯಾಕೊಂತಾರ? ಅಕ್ಕರ, ನಾನು ಒಂಥರ, ಆದ್ರೆ ನನ್ನ ಲವ್ ಸ್ಟೋರಿ ತರ 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 ತರ. ನನ್ನ ಲವ್ ಸ್ಟೋರಿ ನೈಸ್ ರೋಡ್ ಹಂಗ ನೈಸ್ ಆಗಿಲ್ರಿ. ನನ್ನ ಲವ್ ಸ್ಟೋರಿಯಾಗ ಸಿಕ್ಕಾಪಟ್ಟೆ ಹಂಪ್ಸು, ಬ್ಯಾಡ್ ಅಂದ್ರು ಸಿಗ್ನಲ್ಸ್, ಇದ್ದಕ್ಕಿದ್ದಂಗೆ ಯೂಟರ್ನ್ ತಗೋತದ, ಆಮ್ಯಾಗ ಸೀದಾ ಹೋಗ್ತದ. ನನ್ನ ಲವ್ ಸ್ಟೋರಿ ಏನಾದ್ರು ನೀವು ಪೂರಾ ಕೇಳ್ಬಿಟ್ರ ನಿಮ್ ಕಣ್ಣಾಗ ಸಾರಿ ಗಳ 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 ಅಂತ ನೀರು ಬರ್ತದ. ನಾ ಇನ್ನು ಅರ್ಧ ದೊಡ್ಡವನಾಗಿದ್ದಾಗ ಅಂದ್ರ SSLC ಆಗ ನನ್ನ ಲೈಫ್ನಾಗ ಕಲ್ಲಲ್ಲಿ ಕಮಲಿ ಅಂತ ಬಂದು ಅಲ್ಲೇ ನೋಡ, ಇಲ್ಲಿ ನೋಡ್ರಿ ಮಂಗ್ಯಾರಣ ಮಗನ. ಒಂದು ದಿನ ಮಠ ಮಧ್ಯಾಹ್ನದಾಗ ಆಕಿ ಬರ್ತಾಳ ಅಂತ ಈ ರಸ್ತೆಯಲ್ಲಿ ಕಾಯಕ ದೂರದಿಂದ ಆಕಿ ಬರ್ತಿದ್ರ ಕಮಲಿ 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 ಕಮಲಿ, ನನ್ನ ಮನೆ ದೀಪ ಬೆಳಗ್ತೇನೆ. ನಿಮ್ಮನೆ ಪೆಟ್ರೋಮ್ಯಾಕ್ಸ್ ಇಲ್ಲ? ಈ ಹೊಸ
ಬ್ಯಾಗು ಯಾರು ಕೊಡಿಸ್ಯಾರ ನಿನಗೆ? ಅದೇ ನಮ್ಮ ಬಾಜು ಮನೆ ನಾಗೇಶ್ ಅದನಲ್ಲ, ಅವ ಹೊಸ ಬ್ಯಾಗ್ ಕೊಡಿಸ್ನಿ ಅಂತ ಹೇಳಿ 1 ತಾಸು ಅವನ ಹತ್ರನೇ ಕೂರಿಸ್ಕೊಂಡು ಆಮೇಲೆ ನನಗೆ ಬ್ಯಾಗ್ ಕೊಟ್ಟ. ಬರ್ಲಿ? ಅಂದ ಆವತ್ತು ಅಲ್ಲೇ ನನ್ನ ಫಸ್ಟ್ ಲವ್ ಸ್ಟೋರಿ ದಿ ಎಂಡ್ ಆಯ್ತು. ಮುಂದೇನಾಯ್ತಾ? ಇನ್ನು ಅಲ್ಲೇ ನೋಡಕತ್ತೀರಿ, ಇಲ್ಲಿ ನೋಡ್ರಲೇ. ಮುಂದೇನಾಯ್ತು ಮಾರ್ರೆ? ಕಾಲ ನನ್ನ ಯೌವನದಂಗೆ ಬದಲಾಗ್ತಾ ಹೋಯ್ತು. ಬ್ಲ್ಯಾಕ್ ಅಂಡ್ ವೈಟ್ ಇಂದ ಈಸ್ಟ್ ಒಂದ್ ಕಲರ್ಗೆ ಕಾಲ ಹೊಲ್ತು. ಆಗ ನನ್ನ ಜೀವನದಾಗ ಮ್ಯಾರಿ ಬಂದ್ಲು, ಸಾರಿ ಮೇರಿ ಬಂದ್ಲು. ಏನಾರಿ ಮೇರಿ ಅಂತ ಹತ್ರ ಹೋದೆ. ಅವಳನ್ನ ಲೈನ್ ಹೊಡಿಯಕ್ಕೆ ಶುರು ಮಾಡಿದ್ರು. ಆಗ ನನ್ನ ಹೃದಯ ಮಾರ್ಟ್ ಅಂತಾರಲ್ಲ, ಸಾರಿ ಹಾರ್ಟ್ ಅಂತಾರಲ್ಲ, ಬೇರೆ ಭಾಷೆ ಹಾಡು ಹೇಳಕ್ ಶುರು ಮಾಡ್ತು. ಏನಲ್ಲ ಹಾಡು ಹಾಡಿ ಕಣ್ಬಿಡೋದ್ರೊಳಗೆ ಆಕೆ ಅಲ್ಲಿಂದ ಮಾಯ ಆಗಿದ್ರು. ನಾನು ಹಂಗೆ ಬಿಡೋ ಮಗ ಅಲ್ಲ. ಐ ವೆಂಟರ್ ಬ್ಯಾಕ್ ಟು ಬ್ಯಾಕ್. ಒಂದಿನ ಮಿನಿ ಬಸ್ನಾಗ ನಾನು ಆಕಿ ನಮ್ಮಿಬ್ಬರ ನಡುವ ಮೊಸರನ್ನದಾಗ ಕೊತ್ತಂಬರಿ ಬೀಜದಂಗ ಇಬ್ಬರು ನಿಂತಿದ್ರು. ಆ 2 ಬೀಜಗಳು ಡಾಂಕಿ ಗೋಡೆ ಗೊರ್ಸದಂಗೆ ನನ್ನ ಹುಡುಗಿ ಗೊರ್ಸಾಕತ್ತಿ. ನನಗೆ ಸಿಟ್ಟು ಬಂತು. ಇವತ್ತು ನನ್ನ ಕೈಗೆ ಕೆಲಸ ರೊಟ್ಟಿ ಜಾರಿ ಬಟ್ರಿಗೆ ಬಿದ್ದಂಗಾತು. ಆಕಿ ಕೂದಲಾಗಿಂದ ಶಾಂಪೂ ವಾಸನೆ ಗಮ್ಮನ್ನಕತ್ತಿ. ಆಕೆ ನನ್ನ ಕಡೆ ತಿರುಗಿ ನನ್ನ ತಬ್ಬಿ ಬಾಚಿ ಆಮೇಲೆ ಥ್ಯಾಂಕ್ಸ್, ಸಾರಿ ಅಕ್ಕಾರ. ನನ್ನ ಫ್ಲಾಶ್ ಬ್ಯಾಕ್ ಕೇಳಿ ನೀವು ಯಾರು ಡೋಂಟ್ ವರಿ ಮಾಡ್ಕೋಬೇಡಿ. ಇದೇ ಕಾಲೇಜಾಗ ಒಂದೊಳ್ಳೆ ಕನ್ಯೆ ನೋಡಿ ಲವ್ ಲೆಟರ್ ಕೊಡೋ ಮಗ ನಾನು. ಯಾಕೆ ಮಗನ ಅವಳಿಲ್ಲ ಅಂತ ಹುಡಕ್ಕ. ನಂಗೆ ಇದೆಲ್ಲ ಬೇಕಿತ್ತು. ಅವನಿಗೆ ಯಾಕೆ ಮರೆ ಬೈಕ್ ಕೊಟ್ಟದ್ದು? ಅವ ಈಗ ಆ ಬೈಕನ್ನು ಮಾರಿ ಅದೇ ದುಡ್ಡಲ್ಲಿ ಹುಡುಗಿಯರಿಗೆ ಚಾಕ್ಲೇಟ್ ಬಿಸ್ಕೆಟ್ ಅಂತ ಕೊಟ್ಟು ಅವರ ಹಿಂದೆ ಅಂತ ತಿರುಗುತ್ತಿರ್ಬೋದು. ಮಗೆ ಸಾಕು ನಿಲ್ಸೋ. ಅನುಮಾನಿಸಿ ಫ್ರೆಂಡ್ಶಿಪ್ ಮಾಡಬೇಕು ನಿಜ. ಒಮ್ಮೆ ಫ್ರೆಂಡ್ಶಿಪ್ ಆದ್ಮೇಲೆ ಅವಮಾನ ಆದ್ರೂ ಅನುಮಾನಿಸಬಾರ್ದು. ಮಸ್ತ್ ಐತ್ಲೇ ಬೈಕು. ಇದ್ರಾಗ ಕುಂತ ಹೊಂಟಿದ್ರೆ ನಮ್ಮ ಕಾಲೇಜ್ ಕ್ಯಾಂಪಸ್ ಹುಡುಗಿಯರು ಏ ಶರಣ್ಯ ನನ್ನ ಒಂದ್ ಸುತ್ತ ಕರ್ಕೊಂಡು ಹೋಗುಂತ ಬೆನ್ನ ಹತ್ತಿದ್ರು. ಇದು ನನ್ನ ಕ್ಲೋಸ್ ಫ್ರೆಂಡ್ ಬೈಕ್ ಅದ. ಇದ್ರಾಗ ಕುಂತ್ರ ಅವನು ಒಂದ್ ಗರ್ಲ್ ಫ್ರೆಂಡೇ ಕುಂತಿರ್ಬೇಕು ಅಂತ ಬೈಕ್ ಬಂದೆ. ಇದು ಕರೆನೇ ಕರಿಷ್ಮಲೆ ಕಪೂರ್ ಒಂದಿಲ್ ನೋಡು. ಸೂಪರ್. ಏ ಮಂಗ್ಯ ಗಾಡಿ ಬಿಟ್ಟು ಬಾಡಿ ಬಿಟ್ಬೇಡ. ಏ ಹಾಲಪ್ಪ ಸೂಪರ್ಲೇ. ಎಷ್ಟ್ ಕೊಡತ್ಲೆ ಮೈಲೇಜು? 120. 120ನಾ? ಬಾರ್ಲೇಲಿ 120. 4 ಲೀಟರ್ ಪೆಟ್ರೋಲ್ ಹಾಕ್ಸು 120 ಬರ್ತದೆ. ಒಂಡ್ಲೆ ಟಿಕ್ ಟ್ವೆಂಟಿ ಕುಡಿಸಿ ಸಾಯಿ ಬಿಡ್ತೀನಿ. ಕರಿಷ್ಮಾ ಕುಂಬ ಕೊಡ್ತೀನಿ, ಕುಟ್ಟಿ ಹರಿತೀನಿ ಮಗನ. ಹಾಯ್ ಗಾಯ್ಸ್. ಹಾಯ್ ಹಾಯ್. ಶರಣಪ್ಪನ್ ಶರಣ್ರಿ ಅಕ್ಕರ. ಫಸ್ಟ್ ನಿನ್ನ ಅಕ್ಕರ ಅಂತ ಕರೆಯೋದು ನಿಲ್ಸು. ಮರ್ಯಾದಿಂದ ಮೌನ ಅಂತ ಕರಿ. ಆಯ್ತ್ರಿ ಮೌನ ಅಕ್ಕರ. ಓಕೆ HSM ಅಂಕಲ್. ಇವತ್ತು ಒಂದ್ ಸ್ಪೆಷಲ್ ಡೇ, ಯಾರಿಗಾದ್ರೂ ಗೊತ್ತಾ? ಏಪ್ರಿಲ್ 1 ಈ ಮಂಗನ್ ಡೇ, November 14 ಈ ಬಗು ಡೇ, February 14 is my day, is lovers day. ಲೋ ಹಾಲಪ್ಪ, ಅವಳೇನೋ ಹೇಳ್ತಿದ್ದಾಳೆ ಕೇಳೋ. ಏನ್ ಸ್ಪೆಷಲ್ ಇವತ್ತು? ಇವತ್ತು ಫ್ರೆಂಡ್ಶಿಪ್ ಡೇ. ಬರೀ ವಿಶ್ ಮಾಡಿದ್ರೆ ಸಾಲದು, ಏನಾದ್ರೂ ಸ್ಪೆಷಲ್ ಮಾಡ್ಬೇಕಲ್ವಾ? ಸೊ ಹೋಗಿ ಗಿಡ ನಡೋಣ. ಅಕ್ಕರ ಈ ಪಾರ್ಥಿನಿಮ್ ನೋಡೋಣ ಅಕ್ಕರ. ಪಾರ್ಥಿನಿಮ್ ಆದ್ರೆ ಪರ 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 ಅಂತ ಊರು ತುಂಬಾ ಹಾಡ್ಕೊಂಡ್ಬಿಡ್ತದ. ಹಂಗ ನಮ್ ಫ್ರೆಂಡ್ಶಿಪ್ ಹಾಡ್ಲಿ ಅಂತ. ಅದ್ಬೇಡ, ನಾನು ಈ ದಿವಸಕ್ಕೆ ಯಾವ ಗಿಡ ಒಳ್ಳೇದು ಅಂತ ಗೂಗಲ್ ಸರ್ಚ್ ಮಾಡಿ ಹೇಳಿ.
ನಾ ಆಲ್ರೆಡಿ ಪ್ಲೇಸು ಡಿಸೈಡ್ ಮಾಡಿದ್ದೀನಿ, ಗಿಡ ಕೂಡ ತಂದಿದ್ದೀನಿ. ಸೊ ಎಲ್ರೂ ಹೋಗೋಣ ಬನ್ನಿ. ಅಕ್ಕಾರ ಸಲ್ಕಿ ಗುದ್ಲಿದಂದ್ರೇನ? ಲೋ ಹಾಲಪ್ಪ ನಡಿ ಗಿಡ ನೆಡೋಣ. ಬಾರ್ಲೆ ದಾಡಿ ಬೇಬಿ. ಫ್ರೆಂಡ್ಶಿಪ್ ಡೇಗೆ ಗಿಡ ನಡಿ. HSM, ಆ ಕಡೆ ಅಲ್ಲ, ಈ ಕಡೆ. ಹಾ, ಸ್ವಲ್ಪ ಈ ಕಡೆ. ಆಯ್ತು ನಡಪ್ಪ. ತಲೆ ಮೇಲೆ ಬರೀ ಗಿಡ ನೆಟ್ರೆ ಸಾಲದು, ಡೈಲಿ ಬಂದು ನೀರ್ ಹಾಕ್ಬೇಕು. ಅದ್ ಬೆಳ್ದಂಗೆನೆ ನಮ್ ಫ್ರೆಂಡ್ಶಿಪ್ ಕೂಡ ಬೆಳಿಬೇಕು. ಅರ್ಥ ಆಯ್ತಾ? ಏನಾದ್ರು ಹೇಳ್ರು. ಆಪ್ಷನ್ ಬಿ ಬರ್ದ್ಯಾ? ಒಂದು ಮಾರ್ಕ್ಸ್ ಆದ್ರೂ ಬರುತ್ತೆ ಅನ್ಕೊಂಡಿದ್ದೆ, ಅದೂ ಹೋಯ್ತು. ಆರಾಮ್ ಹತ್ತು ಬಿಡು, ನೆಕ್ಸ್ಟ್ ಇಯರ್ ಎಲ್ಲ ಒಟ್ಟಿಗೆ ಪಾಸ್ ಮಾಡ್ಕೊಂಡ್ರೆ ಆತು. ನೋಡ್ಬೇಡ ಅವಳನ್ನ, ನೋಡ್ಬೇಡ ನೋಡ್ಬೇಡ ಕೊಡೋ. ಬರೋ
ಹಂಗಾಡಕತ್ತಾನ. ಕೈ ಮುಗಿತೀನಿ ಬರೋ. ಲೇ ನನ್ನ ಏನ್ ಅಂದ್ಕೊಂಡಿದ್ದೀನಿ ನೀನು? ನನ್ನ ಆಟೆ ಬಂದ್ಕೊಂಡಿದ್ದೀನಿ ನೀ. ನಿನಗೂ ಗಡ್ಡೆ ಬರ್ತದ, ನನಗೂ ಗಡ್ಡೆ ಬರ್ತದ. ನಿನಗೂ ಮೀಸಿ ಬರ್ತದ, ನನಗೂ ಮೀಸಿ ಬರ್ತದ. ನಂದು ನಿಂದು ಸೇಮ್ ಟು ಸೇಮ. ಏ ದೀಪು, ನಾನಿನ್ನ ಒಳ್ಳೆ ದೋಸ್ತ ಅಂದ್ಕೊಂಡಿದ್ದೆ, ನೀನನ್ನ ದೋಸ್ತಾನ ಮಾಡಕೊಂಟಿಯಲ್ಲೋ. ಅಲ್ಲಲೇ, ನಿನ್ನ ಮನದಾಗ ಇಂಥ ಒಂದು ಅಲ್ಕಟ್ ಐಡಿಯಾ ಐತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಲೇ, ನನ್ನ ಮ್ಯಾಗ ನಿನಗೆ ಯಾವಾಗಿದ್ದಲೂ ಆಸೆ ಶುರುವಾತು. ನೆನೆಸ್ಕೊಂಡ್ರೆ ಮೈ ಬುಳು ಅನ್ನಕತ್ತದ. ಅಚ್ಚಿ ಅಸಹ್ಯ. ಎಲ್ಲವಾ ಎಲ್ಲಿದ್ದೀವ? ಹಾಳಾಗೋಗು. ಏನ್ಲೇ ಹಾಳಾಗೋಗೋದು? ನಿನ್ನ ಮಾತು ಕೇಳಿ ಒಳಗ್ ಬಂದಿದ್ರೆ ನಾನು ಹಾಳಾಗೋಗ್ತಿದ್ದೆ. ಮುಂಜಾನೆದ್ದು ಕಷ್ಟ ಬಿದ್ದು ಜಳಕ ಮಾಡಿ ಸ್ಪೈಕ್ ಮಾಡ್ಕೊಂಡು ಯಾವ್ದಾದ್ರೂ ಒಂದು ಹುಡುಗಿ ನನ್ನ ಲೈಫ್ ಆಗಿ ಬರ್ಲಿ ಅಂದ್ಕೊಂಡ್ರೆ ನೀ ಗಂಟು ಬಿದ್ಯಲ್ಲೋ. ಆಹಾ, ಅದಕ್ಕ ನನ್ನ ಮಗ ಆಗಿ ಮಂಗ್ಯ ನಡೆದಂಗ್ ನಡೀತಾನ. ನಿನ್ನ ಅಳ್ಕಟ್ಗಿರಿನ ಇಡೀ ಕ್ಯಾಂಪಸ್ ಕೇಳೋ ಮಗ ನಾನು. ಹರಿಯೋದು ಹುಡುಗರ ಶೀಲಕ್ಕ ಬೆರಿನೇ ಇಲ್ದಂಗಾತು. ಏಯ್, ನೀ ಡೇಂಜರ್ ಅದಿ, ನನಗೆ ಮುಟ್ಬೇಡ. ನಿನ್ನಂತವರಿಗೆ ಬೆನ್ ತೋರ್ಸೋದು ಕಷ್ಟ ಆಗದೆ ಎಲ್ಲವ್ವ. ಅದಕ್ಕೆ ಸುನಾಮಿ ಬರ್ತೀಯವ್ವ ನೀನು. Din tom, takir tom, din tom tu mera, din tom, takir tom tu. Start the music, man. ಎಕ್ಸಾಮ್ಸ್ ಹೇಗಿತ್ತು? ಓಕೆ. ಮತ್ತೆ ಶಲ್ ವಿ ಗೋ ಫಾರ್ ಅ ವಾಕ್? ಓಕೆ. ಮುಂದೆ ಅಂದ್ರೆ ಎಕ್ಸಾಮ್ಸ್ ಆಯ್ತಲ್ಲ, ಮುಂದೆ ಏನ್ ಮಾಡ್ತೀಯಾ ಅಂತ. ಓ
ಮದ್ವೆ ಆಗ್ಬೇಕಂತಿದ್ದೀನಿ. ಮದ್ವೆನಾ? ಗುಡ್ ಡಿಸಿಷನ್. ವಾಟ್ ಗುಡ್ ಡಿಸಿಷನ್? ಮದ್ವೆ ಆಗೋದೇನು ಅಷ್ಟಿದೀನೇನ್ರಿ? ವಾಟ್ಸ್ ದ ಪ್ರಾಬ್ಲಮ್? ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಹುಡುಗಿ ಹುಡ್ಕೋದು. ಆ ಹುಡುಗಿಗೆ ನಾನು ಇಷ್ಟ ಆಗಬೇಕು, ನಮ್ಮ ಮನೆಯವ್ರಿಗೆ ಅವ್ರ ಮನೆಯವ್ರು ಇಷ್ಟ ಆಗಬೇಕು, ಅವ್ರ ಮನೆಯವ್ರು ನಮ್ಮ ಮನೆಯವ್ರು ಇಷ್ಟ ಆಗಬೇಕು. ಆಮೇಲೆ ತಗೊಳ್ಳೋದು ಕೊಡೋದು ಡಿಸೈಡ್ ಆಗಬೇಕು. ಜಾತಕ ಮ್ಯಾಚ್ ಮಾಡಿಸ್ಬೇಕು, ಪುರೋಹಿತರನ್ನ ಕರೆಸ್ಬೇಕು, ಡೇಟ್ ಫಿಕ್ಸ್ ಮಾಡಬೇಕು, ಛತ್ರ ಬುಕ್ ಮಾಡಬೇಕು, ಇನ್ ಬಿಟ್ವೀನ್ ಶಾಪಿಂಗ್ ಬೇರೆ ಮಾಡಬೇಕು. ಉಪ್ಸ್, ಇಂಪಾರ್ಟೆಂಟ್ ವಿಷಯ ಗೊತ್ತಾ ನಿಮ್ಗೆ? ಏನು? ಅಡಿಗೆ ಭಟ್ರನ್ನ ಫಿಕ್ಸ್ ಮಾಡೋದು. ಸೂಪರ್ ಆಗಿರೋ ಅಡಿಗೆ ಮಾಡಾಕ್ಬೇಕು. ಅಷ್ಟೇನಾ? ಇನ್ನೇನಿದೆ? ಓಪ್ಸ್, ನೆನ್ಸಿದ್ದು ಒಳ್ಳೇದಾಯ್ತು. ಲೈಫಲ್ಲಿ ಒಂದೇ ಸಲ ಅಲ್ವಾ ಮದುವೆ ಆಗೋದು? ಸೂಪರ್ ಆಗಿರೋ ಇನ್ವಿಟೇಷನ್ ಕಾರ್ಡ್ ಡಿಸೈನ್ ಮಾಡಿಸ್ಬೇಕು. ಅಲ್ಲಿ ಹುಡುಗ ಹುಡುಗಿ ಹೆಸರು ಹಾಕ್ಸ್ಬೇಕು. ಹುಡುಗನ ಹೆಸರು ಜಾಗದಲ್ಲಿ ನನ್ನ ಹೆಸರು ಇರುತ್ತೆ, ಹುಡುಗಿ ಹೆಸರು ಜಾಗದಲ್ಲಿ ನಿಮ್ಮ ಹೆಸರು ಹಾಕ್ಸೋಣ ಅನ್ಕೊಂಡಿದ್ದೀನಿ. ಓಕೆ ಶೋರ್, ಹಾಕ್ಸು. ಓಕೆನಾ? ವಾಟ್? ಆರ್ ಯು ಕ್ರೇಜಿ? ಸಾರಿ ಮೋನಾ, ಟೇಕ್ ಯುವರ್ ಟೈಮ್, ನೋ ಪ್ರಾಬ್ಲಮ್. ಮೆಲ್ಲ ಮೆಲ್ಲ ನಿಧಾನ ಮಾರೆ. ಏಯ್, ಅವನೆಲ್ಲೋ HSM? HSM? ಅವ ಇತ್ತೀಚೆಗೆ ದೀಪು ನೋಡಿದ್ರೆ ಒಂಥರ ನಡುಕ್ತಾನೆ. ಏ ದೀಪು, ನಿನ್ನ ಲವ್ ಸ್ಟೋರಿ ಅಂತ ಆಯ್ತಾ? ಇಷ್ಟು ದಿನ ಒಂಥರ ನೋವನ್ನು ಬಯಸ್ತಾ ಇದ್ದೆ, ಈಗ ಲವಲ್ಲೂ ನೋವನ್ನು ಬಯಸ್ತಾ ಇದ್ದೀನಿ. ಬಂದ್ಲು ಮಾರೆ. ದೀಪು, ನೀನ್ ಲವ್ವೋ ನೋವೋ ಈಗ ಡಿಸೈಡ್ ಆಗುತ್ತೆ ಕಣ. ಹಲೋ, ಅರ್ಧ ಲೀಟರ್ ಬ್ಲಡ್ಡಾ? ಬಂದೆ 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 ಮಗ, ಅರ್ಧ ಲೀಟರ್ ಬ್ಲಡ್ ಬೇಕಂತೆ. ಬಂದೆ ಬಂದೆ. ಲೇ, ಇನ್ನೂ ಅರ್ಧ ಲೀಟರ್ ಬ್ಲಡ್ ಬೇಕಂತೆ, ಬರೋ. ನಾನು ಬ್ಲಡ್ ಕೊಡ್ಬಾರ್ದು ಅಂತ ಅಜ್ಜಿ ಹೇಳಿದೆ. ಬಿಡು. ದೀಪು, ಸಾರಿ ದೀಪು, ಮನೆಯಲ್ಲಿ ನನ್ನ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನೀ ಹೇಳಿದೆ ಸರಿ. ಮದುವೆ ಅಂದ್ರೆ ಏನು ಸುಲಭದ ಕೆಲಸ ಅಲ್ಲ. ಹುಡುಗನ ಹುಡುಕ್ಬೇಕು, ಒಬ್ರನ್ನೊಬ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಬಟ್ಟೆ ಪರ್ಚೇಸ್ ಮಾಡಬೇಕು, ಬಟ್ರನ್ನ ಫಿಕ್ಸ್ ಮಾಡಬೇಕು. ಹಾ, ನೀ ಇನ್ನೊಂದು ಮರ್ತ್ಬಿಟ್ಟೆ, ಚಿನ್ನಾಗಿವಾಗ 30,000. ಬಟ್ ವಿಧಿ ಇಲ್ಲ, ಅದನ್ನೂ ಪರ್ಚೇಸ್ ಮಾಡಬೇಕು. ಲೈಫಲ್ಲಿ ಒಂದ್ಸಲಿ ತಾನೇ ಮದುವೆ ಆಗೋದು. ಹುಡ್ಗಂಗೆ ನಾನು ತುಂಬ ಇಷ್ಟ ಆಗಿದ್ದೀನಿ. ನನಗೂ ಹುಡುಗ ಇಷ್ಟ ಆಗಿದ್ದಾನೆ. ಇನ್ವಿಟೇಷನ್ ಕಾರ್ಡ್ ಪ್ರಿಂಟಿಗೆ ಕೊಟ್ಟಾಗಿದೆ. ಹುಡುಗಿ ಜಾಗದಲ್ಲಿ ನನ್ನ ಹೆಸರು ಹಾಕಾಯ್ತು. ಹುಡುಗನ ಹೆಸರು ದೀಪು ಅಂತ ಹಾಕಿದ್ರೆ ಸಾಕಾ ಅಥವಾ ಸರ್ನೇಮ್ ಏನಾದರೂ ಇದೆಯಾ? ಬಂದೆ, ಒಂದು ನಿಮಿಷ, ನೀ ಯೋಚನೆ ಮಾಡ್ಬಿಟ್ಟು ಹೇಳು ಆಯ್ತಾ? My God! ಡಿಂಗಿ ಚಿಕ್ಕ ಡಿಂಗಿ ಚಿಕ್ಕ ಡಿಂಗಿ ಚಿಕ್ಕ ಹೊಡಿತೀನ ಮಗನ. ಇನ್ನೊಂದ್ಸಲ ಬಂದ್ ಕರಿಬೇಡ ಮತ್ತ. ಅವ್ನು ಯಾರು ನನ್ನ ಹೆಸರು ಹಾಳು ಮಾಡಿ ಅಂತಿ ನೀಟಾಗಿ ಹೆಚ್ಚ ಸಂಬಂಧ ಕರೆಯಲೇ. ಆಯ್ತಪ್ಪ, ತಪ್ಪಾಯ್ತು. ಅಲ್ಲಿ ನೋಡಲಿ.
ಹೆಂಗ್ ಕುಂತವನೆ ಡಿಂಗ್ ಚಿಕ್ಕ ಡಿಂಗ್ ಚಿಕ್ಕ ಡಿಂಗ್ ಚಿಕ್ಕ ಬಾರ ಬರತಿ ಅಂಜಾರ ಪಂಜರೆ ಪುಂಜಾಲೆ ಪಂಜಲಾಸು. ನೀನೇನ್ ಇನ್ವೆನ್ಷನ್ ಮಾಡೋದು, ನಾನ್ ಇನ್ವೆನ್ಷನ್ ಮಾಡಿದ್ ನೋಡು. ನಮ್ಮಪ್ಪನ್ ಕಿತ್ತೋಗಿರೋ ಪ್ಯಾಟ್ನಾಗೆ ಬರೋಬ್ಬರಿ ಒಂದು ಬ್ಯಾಗ್ ಬಡಿ ನೋಡ. ಶಬಾಷ್. ದೀಪು, ಒಳ್ಳೆ ಗ್ಯಾಸ್ ಹೋಗಿರೋ ಸೋಡಾ ತರ ಯಾಕೆ ಕುಂತಿ? ಮಂಚಿಸ್ಗೋಗಿ ಮಸ್ತ್ ಸೋಡಾ ಕುಡಿಯೋಣ ಬಾ ಬಾ. ಏಯ್ ದೀಪು, ವಾಟ್ ಹ್ಯಾಪನ್ಡ್? ಯಾಕೋ ನಾವ್ಯಾವತ್ತು ಅನ್ಕೊಂಡಿದ್ ವಿರುದ್ಧನೇ ನಡೆಯುತ್ತೆ. ನಾವೆಲ್ಲೂ ಹೋಗ್ಬಾರ್ದು ಅನ್ಕೊಂತೀವೋ ಮತ್ತೆ ಮತ್ತೆ ನಮ್ ಲೈಫ್ ಅಲ್ಲಿಗೆ ಹೋಗಿ ನಿಲ್ಲುತ್ತೆ. ಅಲ್ಲಲೇ ಒಳ್ಳೆ ತತ್ವಜ್ಞಾನಿ ಮಾತಾಡ್ದಂಗೆ ಮಾತಾಡಕತ್ತಿಯಲ್ಲೋ, ಅದೇನಾಯ್ತು ಅಂತ ಹೇಳೋ. ನನಗೊಬ್ಬ ಅಣ್ಣ ಇದ್ದ, ಅವನ್ ಗೆಳತಿ. ನಾನ್ ಪ್ರೀತಿಯಿಂದ ಅತ್ತಿಗೆ ಅತ್ತಿಗೆ ಅಂತ ಕರೀತಿದ್ದೆ. ಅಮ್ಮ ಅಪ್ಪ ನಾವೆಲ್ಲ ಸಂತೋಷವಾಗಿದ್ವಿ. ಒಂದಿನ ನಾನು ಮಾಸ್ಟರ್ಸ್ ಮಾಡೋಕ್ಕೆ ನಾರ್ವೆಗೆ ಹೊರಟು ನಿಂತಿದ್ದೆ. ಅಣ್ಣ ಎಲ್ಲೂ ಕಾಣ್ತಿರ್ಲಿಲ್ಲ. ಅವನು ಹುಡ್ಕೊಂಡು ವಾಟ್ ಬ್ರದರ್, ಏನ್ ನಿಲ್ಕೂತಿದ್ಯಾ? ನಾನು ನಾರ್ವೆಗೆ ಹೋಗ್ತಿದ್ದೀನಿ, 2 ವರ್ಷ ನಿನ್ಗೆ ಸಿಗಲ್ಲ ಅಂತ ಗೊತ್ತಿದ್ದು ನಿನಗೆ ನನ್ನ ಮೇಲೆ ಅಷ್ಟೊಂದು ಬೇಜಾರಾ? ಇದೇನೋ ಬೀರ್ ಬಾಟ್ಲು, ನೀನ್ ಯಾವಾಗ ಕುಡಿಯೋ ಶುರು ಮಾಡಿದ್ಯೋ? ಏಯ್, ನನಗೇನಾದ್ರು ನಿನಗೇನ? ನಿನಗೇನೋ ಮನಸ್ಸಿಗೆ ಅನ್ಸಿದ್ದನ್ನ ತೋಚಿದ್ದನ್ನ ಮಾಡ್ಕೊಂಡು ಹಾಯಾಗಿದ್ದೆ. ಅವಳು ಯಾವಳ ಬಂದು ಪ್ರೀತಿಸ್ತೀನಿ ಅಲ್ಲಂತೆ. ಇವನು ದೊಡ್ಡ ತೋತರ ನಾಯಕ, ನಾನು ಪ್ರೀತಿಸಂಗ್ ಮಾಡ್ಬಿಟ್ಟ. ಏಯ್ ಏನಾಯ್ತು? ಹೋಗಲ್ಲ, ಹೋಗಪ್ಪ ಹೋಗು. ಯಾರು ಹೇಳಿದಾರೆ ನಾರ್ವೆಗೆ ಹೋಗ್ತೀಯಾ? ಹೋಗು, ಎಲ್ಲಾರ ಹೋಗು. ನನ್ನ ಅಕ್ಕ, ನೀವೆಲ್ಲ ದಿಕ್ಕು ದಿಶೆ ಇಲ್ದಿರೋ ಸೆಲ್ಫಿಶ್ಗಳು. ಹೋಗ ಎದ್ದೇಳೋ. ನಿನಗೂ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಯ್ತೇನೋ? ದೀಪು, ನೀನೇ ಹೇಳೋ. ರಾಗಿ ನಿನ್ನ ತುಂಬಾ ಪ್ರೀತಿಸ್ತೀನಿ ತಾನೆ, ತುಂಬಾ ಪ್ರೀತಿಸ್ತೀನಿ ತಾನೆ. ಆದ್ರೆ ಇವತ್ತು ಅವಳು ನನಗೆ ಕೈಕೊಂಡು ಹೊರಟೋಗ್ಬಿಡ್ಲುಗಳೇ, ಹೊರಟೋಗ್ಬಿಡ್ಲುಗಳ. ನೀನು ನನ್ನಿಂದ ದೂರ ಹೋಗ್ತಿದ್ಯಾ. ಹೋಗ್ರಿ, ಎಲ್ಲರೂ ಹೋಗ್ರಿ. ನಾನು ಈ ಲೋಕನ ಬಿಟ್ಟು ಹೊರಟೋಗ್ತೀನಿ. ಹಾಗೆಲ್ಲ ಮಾತಾಡ್ಬೇಡ. ಏನಾಯ್ತು ಸರಿಯಾಗಿ ಹೇಳು. ಏನು ಗೊತ್ತಾ, ನಾನು ಅವಳು ಮಾಮೂಲಿ ಕೂರೋ ಜಾಗ ಕೂತ್ಕೊಂಡಿದ್ವಿ. ಆಗ ಅವ್ರ ಅಣ್ಣ ಬಂದು ನಮ್ಮನ್ನು ನೋಡ್ದ. ಇನ್ನೊಂದ್ಸತಿ ಇವಳ ಜೊತೆ ಕಾಣಿಸ್ಕೊಂಡ್ರೆ ನನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ದ. ಅದಾದ್ಮೇಲೆ ಅವಳು ನನ್ನ ಜೊತೆ ಮಾತೇ ಆಡ್ತಾ ಇಲ್ಲ ಕಣೋ ದೀಪು, ಮಾತೇ ಆಡ್ತಾ ಇಲ್ಲ. ನೀ ಗೊತ್ತು ತಾನೆ, ಅವಳು ನನಗೆ ಬೇಕು ತಾನೆ. ನನ್ನ ಜೀವನ ಸ್ಫೂರ್ತಿ ಅಲ್ವ ಅವಳು. ಅವಳೇ ಹೊರಟೋಗ್ಬಿಡ್ಲು ಕಣ. ನೀನ್ ಅನ್ಕೊಂಡ ಸ್ವಾರ್ಥಿ ಅಲ್ಲ ಕಣೋ. ನಿನಗೂ ರಾಗಿ ಮದುವೆ ಮಾಡ್ತೀನಿ, ನಾನು ಇಲ್ಲಿಂದ ಹೋಗೋದು. ನೀನ್ ಯಾವಾಗ ನನಗೆ ಸ್ಯಾಕ್ರಿಫೈಸ್ ಮಾಡಕ್ಕೆ? ನೋಡೋ, ಸುಮ್ಮನೆ ರೇಗ್ಸ್ಬೇಡ ಬಾ. ಅಣ್ಣ ಬೇಡ, ಇಲ್ಲೇ ಇರು, ಕರ್ಕೊಂಬರ್ತೀನಿ. ರಾಗಿನಿ ಕರ್ಕೊಂಬರ್ತೀನಿ. ಸ್ಥಿತಿ ತುಂಬಾ ಗೋಜಲಾಗಿತ್ತು. ರಾಗಿನಿ ಮನೆಗೆ ಹೋದ್ರೆ ಇದಕ್ಕೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವಳನ್ನ ಮೀಟ್ ಮಾಡಿದೆ. ಯಾರ ನೀನು? ಇಲ್ಲಿಗೆ ಯಾಕೋ ಬಂದೆ? ಅಣ್ಣ, ಅವನ ಫ್ರೆಂಡ್. ಇವ್ ನಿನ್ ಫ್ರೆಂಡಾ? ಯಾವತ್ತು ನೋಡೇ ಇರ್ಲಿಲ್ಲ. ಏನೋ, ಏನ್ ಬೇಕು? ಅವನ ಕ್ಲಾಸ್ಮೇಟ್. ಏನ್ ಬೇಕು? 5 ನಿಮಿಷ ಮಾತಾಡ್ಬೇಕಾಗಿತ್ತು. ಮಾತಾಡ್ಬೇಕಾ? ಮಾತಾಡೋ. ಅಲ್ಲೇ ನಿಂತ್ಕೊಂಡು ಮಾತಾಡ್ಬೇಕು. ಇಲ್ಲೇ ಇರ್ತೀನಿ, ಹೋಗು. ಒಂದೇ ನಿಮಿಷ. ಯಾಕೋ ಬಂದೆ ಇಲ್ಲಿಗೆ? ನಾರ್ವೆಗೆ ಹೋಗ್ಲಿಲ್ವಾ? ಅದಕ್ಕೆ ಅಣ್ಣನ್ಗೆ ಯಾಕೆ ಹೀಗೆ ಮಾಡಿದೆ? ನೀನ್ ಇಲ್ಲಿಂದ ಹೋಗು. ಆದ್ರೆ ರಾಗಿಣಿ ಜೊತೆ ಮಾತಾಡಿದ ಮೇಲೆ
ಮತ್ತಷ್ಟು ಕನ್ಫ್ಯೂಷನ್ ಶುರುವಾಯಿತು. ನಾರ್ವೆಗೆ ಹೋಗ್ತಿದ್ದೀನಿ ಅಂತ ಹೋದವನು ಯಾಕೆ ವಾಪಸ್ ಬಂದೆ ಅಂತ ಕೇಳಿದ್ರು. ಮೊದಲನೇ ಸಲ ಅಪ್ಪ ಅಮ್ಮನಿಗೆ ಮನಸ್ಸಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಯ್ತು ಅಂತ ಸುಳ್ಳು ಹೇಳಿ ಹೇಗೋ ಮ್ಯಾನೇಜ್ ಮಾಡಿದೆ. ಹೊಟ್ಟೆಲ್ ಸಂಕಟ, ಮನ್ಸಲ್ದು ಕೂಡ ಏನು ಮಾಡಬೇಕು ಅಂತ ತೋಚದೇ ಇರೋ ಪರಿಸ್ಥಿತಿ. ದೀಪು, ನಿಮ್ಮ ಅಣ್ಣ ಎಲ್ಲೋ ಹೋಗಿದ್ದಾನೆ. ಅವ್ನ ಮೊಬೈಲಿಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಂಗಂತೂ ತುಂಬಾ ಯೋಚನೆ ಆಗ್ಬಿಟ್ಟಿದ್ಯಪ್ಪ. ಏನ್ ಮಾಡೋದೋ ಏನೋ ಗೊತ್ತಾಗ್ತಿಲ್ಲ. ಬರ್ತಾನೆ ಬಿಡಮ್ಮ, ಅವನೇನು ಚಿಕ್ಕ ಮಗುನ. ಅದು ಯಾವಾಗ ನಿದ್ದೆ ಆವರಿಸ್ಕೊಳ್ತೋ ಮತ್ತೆ ಎದ್ದಾಗ ದೀಪು ಹೇಳೋ, ಎದ್ದೇಳೋ ದೀಪು. ಇಲ್ಲ, ನೀನು ನಾಟಕ ಮಾಡ್ತಿದ್ಯ ತಾನೆ ನಾನು ನಾರ್ವೆಗೆ ಹೋಗ್ತೀನಿ ಅಂತ. ಸರಿ, ನಾನೆಲ್ಲೂ ಹೋಗಲ್ಲ. ನಡಿ, ಮನೆಗೆ ಹೋಗೋಣ. ಬಿಟ್ಟು ಹೊರಟೋಗ್ತೀನಿ. ನಿನ್ನ ಹೇಳ್ದೆ ಕೇಳ್ತೀನಿ, ನಡಿಯೋ. ಏಯ್ ಹೇಳೋ ಅಣ್ಣ. ನಿನ್ನ ಕೈ ಮುಗಿತೀನೋ, ಹೇಳೋ, ಹೇಳಲೇ, ಹೇಳಲೇ. ಮಾಡ್ಕೊಳ ಪ್ಲೀಸ್. ಅಪ್ಪ ನನಗೆ ಅಣ್ಣ ಬೇಕು. ನನಗೆ ಬೇಕು. ಅಣ್ಣ ಸತ್ ಒಂದು ವಾರಕ್ಕೆ ಅದಕ್ಕೇನು ಸೂಸೈಡ್ ಮಾಡಿಕೊಂಡ್ರು. ಅವ್ರ ನೆನಪು ಯಾವಾಗಲೂ ಕಾಡ್ತಿತ್ತು. ಅದಕ್ಕೆ ಆ ಊರನ್ನ ಬಿಟ್ಟೆ. ಇವತ್ತು ಮೌನನ್ ಭೇಟಿಯಾಗಿ ಬಂದ ವ್ಯಕ್ತಿ ರಾಗಿಣಿಯವ್ರ ಅಣ್ಣ. ಅವನ್ಯಾಕೆ ಇಲ್ಲಿಗೆ ಬಂದ, ಮೌನನ್ ಯಾಕೆ ಭೇಟಿಯಾದ ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ದೀಪು, ಡೋಂಟ್ ವೆರಿ, ಎಲ್ಲ ಸರಿಯಾಗುತ್ತೆ ಕಣೋ. ಏ ದೀಪು, ಇವತ್ತು ಫೇರ್ವೆಲ್ ಪಾರ್ಟಿ ಇಟ್ಟಾರ. ನೀನೊಂದು ವಿಷಯ ಹೇಳಿದ್ಯಲ್ವೋ, ಅದು ಇವತ್ತು ಆಗ್ತದ. ಹೆಸರು ಕೊಟ್ಟು ಬಂದೀನಿ. ಫೇರ್ವೆಲ್ ಪಾರ್ಟಿ ನಾವು ಮಸ್ತ್ ಮಜಾ ಮಾಡೋಣ. ಓಯ್ ಮಂಗ್ಳೂರ್ ಬಲ್ಸ್, ಎಂತ ಮಾರ ಎಲ್ಲೋಗಿದ್ದಿ ನೀನು? ಲಗೇಜ್ ಪ್ಯಾಕ್ ಮಾಡ್ತಿದ್ದೆ ಮಾರೆ. 2 ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಮಾರೆ. ಬಾರ್ಲೆ ಮಗು, ಫೇರ್ವೆಲ್ ಪಾರ್ಟಿನ ಮಸ್ತ್ ಮಜಾ ಮಾಡೋಣ. ದೀಪು ಬಾರ್ಲೆ. ದೀಪು ಮೀಸೆ ಓಕೆ. ಏ ಮಂಗ್ಯ, ಇವತ್ತು ಪಾರ್ಟಿನಾಗ ನೀನು ಮೀಸೆ ಇರಬಾರ್ದ ಮತ್ತೆ. ಎಲ್ಲಿದ್ಯಾ? ಏಯ್ ಹಾಯ್, ಯಾಕೆ ಫಂಕ್ಷನ್ ಬರಲಿಲ್ಲ? ಇಟ್ ವಾಸ್ ಸೋ ಸೂಪರ್ ಗೊತ್ತಾ. ನಮ್ ಸಂತು ಡ್ಯಾನ್ಸ್ ಮಾಡ್ದ.
ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ. ಥ್ಯಾಂಕ್ಸ್ ಕಣೋ ದೀಪು. ಐ ಆಮ್ ಸೋ ಹ್ಯಾಪಿ. ಸಕ್ಕತ್ತಾಗಿತ್ತು ಕಣೋ. ಇನ್ ಯಾವ್ದೇ ಸ್ಟೇಜ್ ಆದ್ರೂ ನಾನು ಡ್ಯಾನ್ಸ್ ಮಾಡ್ತೀನಿ ಕಣೋ. ಲೇ ಸಾಕ್ ಬಿಡ್ಲಿ, ಅದೆಷ್ಟು ಬಾರಿ ಎಷ್ಟು ಬಾರಿ ಹೇಳಕತ್ತಿಲೆ. ಏ ಮೌನ, ಈ ಮಂಗೆ ನನ್ನ ಮಗ ಮ್ಯಾಕ್ ಪಾರ್ಟಿಗೆ ಪಂಚಿ ಹಾಕೊಂಡ್ಬಂದಾನ. ಪಂಚಿ ಉದುರಿದ್ರ ನಮ್ಮ ಮರ್ಯಾದೆ ಏನಾಗ್ಬೇಕು? ಇದು ನಮ್ಮ ಸ್ಟೈಲ್ ಮಾರೆ ಮಂಗಳೂರಿದ್ದು. ಮುಚ್ಚಲೇಬೇಕು ಸಾಕು. ದೀಪು ನೆಕ್ಸ್ಟ್ ಯಾವ ಸ್ಟೇಜ್ ಕೊಟ್ರು ನಾನು ಡ್ಯಾನ್ಸ್ ಮಾಡ್ತೀನಿ. ಬಾಯಿಗೆ ಬ್ಯಾಂಡೇಜ್ ಬಿಟ್ರೆ ಅಲ್ಲಲೇ ಮ್ಯಾಕ್ ಪಾರ್ಟಿ ಬಿಟ್ಟು ಇಲ್ಲೇನ್ ಮಾಡಕತ್ತೀರಿ ಇಬ್ರು? ಅಲ್ಪ ಅರ್ಜೆಂಟಿಗೆ 2 ಲೀಟರ್ ಬ್ಲಡ್ ಬೇಕಂತೆ. ಕೊನೆ ಟೈಮಲ್ಲಾದ್ರೂ ಹೆಲ್ಪ್ ಮಾಡೋ, ಹೋಗು. ಆತ್ ಬಿಡು, ನನ್ನ ಲೈಫ್ನಾಗ ಇನ್ನೇನದ, ಬರೀ ಬ್ಲಡ್ ಕೊಡೋದಾತು. ಯಾವ್ದಾದ್ರೂ ಒಂದು ಹುಡುಗಿ ನಂಗೆ ಏನಾದ್ರೂ ಕೊಟ್ಟಲೇನ? ಏ ಮಂಗ, ಇಲ್ಲೇ ನೋಡಕತ್ತಿಲ್ಲ, ಹೋಗ್ಲಿ ಲೈಬ್ರರಿಗೆ ಹೋಗು. ಲೈಬ್ರರಿಯಾಗ ಕೂತ್ಕೊಂಡು ಖಾಲಿ ಹಳಿನ ತಿರುವಾಕು. ನೀವ್ ಹೋಗ್ಲಿ ರಸ್ತೆಯಾಗ ನಿಂತ್ಕೊಂಡು ಡ್ಯಾನ್ಸ್ ಮಾಡ. ಈ ಸಂದರ್ಭದಾಗ ನನ್ನ ಗುರುಗಳು ಯೋಗರಾಜ್ ಭಟ್ರು ಜ್ಞಾಪಕ ಬರಕತ್ತ. ಹುಡುಗರುಗಳು ಹುಡುಗಿಯರುಗಳು, ಮೇಲ್ಗಡೆ ಫೇರ್ವೆಲ್ ಪಾರ್ಟಿಗಳು, ಕೆಳಗಡೆ ಮೀಟಿಂಗ್ಗಳು, ಇಲ್ಲಿ ಕಿತ್ತೋಗಿರೋ ಡ್ಯಾನ್ಸ್ಗಳು, ಇಲ್ಲಿ ಅರೆದೋಗಿರೋ ಪಂಚಗಳು, ಅದುಗಳು ಇದುಗಳು, ಆಲಪ್ಪನಿಗೆ ನೋ ಥ್ಯಾಂಕ್ಸ್ಗಳು. ಮಂಗಳೂರಿನಲ್ಲಿ ಬನ್ಸುಗಳು, ಮಂಡ್ಯದಲ್ಲಿ ಮುದ್ದೆಗಳು, ನಮ್ಮ ಕಡೆ ಒಣ ರೊಟ್ಟಿಗಳು, ಗಳು ಗಳು. ದೀಪು, ನಾನು ಫಸ್ಟ್ ಟೈಮ್ ನೋಡಿದಾಗ ಲವ್ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಆಗೇ ಹೋಯ್ತು. I will really miss you. By the way, ನಿಮ್ಮ ಊರು ಯಾವುದು ಅಂತ ಹೇಳಲೇ ಇಲ್ಲ. ಯಾವುದು ನಿಮ್ಮೂರು? ನಿಮ್ಮೂರೇ ನಮ್ಮೂರು. ನಿನ್ ಮುಂದೆ ನಡೀತಾ ಇರು, ನಾನು ನಿನ್ನ ಹಿಂದೆ ಬರ್ತಾ ಇರ್ತೀನಿ. ಹೇಳು ದೀಪು ಪ್ಲೀಸ್. ಹೇಳಿದ್ನಲ್ಲ ನಿಮ್ಮೂರೇ ನಮ್ಮೂರು ಅಂತ. ಒಂದು ನಿಮಿಷ, ಅಣ್ಣ ಕಾಲ್ ಮಾಡ್ತಿದ್ದಾರೆ ಕಣೋ. ಇನ್ನು ನಾನು ಹೊರಡ್ಬೇಕು ದೀಪು. ಯು ಟೇಕ್ ಕೇರ್. ಪ್ಲೀಸ್ ಬೇಗ ಸಿಗು. ಬಾಯ್ ದೀಪು. ಬಾಯ್. ಅಲ್ಲಲೇ ಮಂಗೆ ನನ್ನ ಮಗನ, ಒಂದಿನ ಡ್ಯಾನ್ಸ್ ಮಾಡೋದಕ್ಕೆ ಕತ್ತಿಗೆ ಹೋದ್ರ ಕತ್ತಿ ಅಲ್ಲಲೇ. ನಾನು ಮೊದಲು ಬಾರಿ ಸ್ಟೇಜ್ ಎತ್ತು ಡ್ಯಾನ್ಸ್ ಮಾಡಿದ್ದು ಕಣ. ತುಂಬಾ ಖುಷಿ ಆಗ್ತಾ ಇದೆ ಕಣ. ಲೇ ದಾಡಿ ಬೇಬಿ, ನನ್ನಂಗ ಹುಡುಗಿಯರ ಜೊತೆ ಡ್ಯಾನ್ಸ್ ಮಾಡಕ್ ಸಿಗ್ತಾರೆ. ಏನ್ಲೇ ಮಾಡವ ನೀನು? ಎಂತ ಮರೆ, 2 ವರ್ಷ ಹೇಗೆ ಕಳಿತು ಅಂತಲೇ ಗೊತ್ತಾಗ್ಲಿಲ್ಲ. ನೀವೆಲ್ಲ ಇನ್ನು ಹೋದ ಕೂಡಲೇ ಮರ್ತು ಬಿಡ್ತೀರ ಅಂತ. ಒಂದು ಫೋನ್ ಆದ್ರೂ ಮಾಡಿ ಆಯ್ತಾ? ಅಲ್ಲಲೇ ನನ್ನ ಜೀವನದಾಗ ಹುಡುಗಿಯರಂತೂ ಸಿಗ್ಲಿಲ್ಲ, ನಿಮ್ಮಂತ ಒಳ್ಳೆ ದೋಸ್ತರ ಸಿಕ್ಕರಲ್ಲ. ಫೋನ್ ಮಾಡಿ ಮಾರೆ, ಖಂಡಿತ ಮಾಡಿ ಆಯ್ತಾ? ಆದ್ರೆ ಏನ್ ಮಾಡುದು, ನಮ್ಮ ಊರಲ್ಲಿ ರೇಂಜೇ ಇಲ್ಲ. ಅಲ್ಲಲೇ ರೇಂಜ್ ಅಂತಿಲ್ಲ ಮಗನ, ನಿನ್ ತಲೆಯಾಗ ಮೆದುಲೇ ಇಲ್ಲ. ನಿಮ್ಮೂರೇನು ಆಫ್ರಿಕಾದಾಗ ಐತೆನ? ನೀನಲೇ ಹೌದು, ಕಡಕತ್ತಾರಲ್ಲ. ಇವ ಯಾಕೆ ಮೌನ ಆಗಿದ್ದಾನೆ? ಓಹೋ, ಅಣ್ಣವರು ಮೌನ ಆಗಿಲ್ಲ, ಮೌನಕ್ಕನ್ನ ನೆನಸಾಕತ್ತಾರ. ಒಂದು ಹುಡುಗಿ ನನ್ನ ಲೈಫ್ ಆಗಿ ಸಿಗ್ಲಿಲ್ಲ ನೋಡು. ಸುಮ್ಮನೆ ಮಲಗ. ಯಾರಿಗೆ ಆಗ್ಬಿಟ್ಟದಿ ಈ ನಂದಕ್ಕೆ ಗೇರನ ಮಗನ, ನನಗೆ ಯಾರಿಗೆ ನಿಮ್ಮನೆ ಹೊರಗಡೆ ಇದ್ದೀನಿ, ಬಾಲ್ಕನಿಗೆ ಬಾ. ಹೇ, ರೈಲ್ ಬಿಡ್ಬೇಡ. ರೈಲ? ಗೂಬೆ, ಆಚೆ ನಿಂತಿದ್ದೀನಿ, ಬಾ.
ಹೇಗೋ ಬಂದೆ ನೀನಿಲ್ಲಿ. I love you too. ಹಿಂಗೆ ಓಯ್ ಸಂಜೆ ಟೆಂಪಲ್ಗೆ ಬಂದ್ಬಿಡು. ಕೇಳಿಸ್ತಿಲ್ಲ. ಒಂದ್ ನಿಮಿಷ ಮೆಸೇಜ್ ಮಾಡ್ತೀನಿ. ಹಾ ಓಕೆ 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 ಅಣ್ಣ ಬಂದ್ರು. ಹೋಗು ಹೋಗು. ಓ ಬಾಯ್ ಬಾಯ್. ಈ ದೇವಸ್ಥಾನದಲ್ಲಿ ಏನೇ ಕೇಳ್ಕೊಂಡ್ರು ನೆರವೇರುತ್ತೆ ಪುಟ್ಟಿ. ಹೌದಾ ಅಣ್ಣ? ದೇವ್ರೆ ಒಳ್ಳೇದ್ ಮಾಡಪ್ಪ. ಮಾಡ್ತಿದ್ರು ನನ್ನ ತಂಗಿಗೆ ಒಳ್ಳೆ ಭಾಳ ಸಂಗತಿ ಸಿಗ್ಲಪ್ಪ ದೇವ್ರೆ. ಸ್ವಾಮಿ ಕಾಪಾಡಪ್ಪ. ಅಣ್ಣ ಪ್ರಸಾದ ಕೊಡ್ಲಾ? ದೀಪು ಇಲ್ಲೇ ಕುತ್ಕೊಂಡು ಅಣ್ಣ ನಾನು ಪ್ರದಕ್ಷಿಣೆ ಹೋಗಿ ಬರ್ಲಾ? ಅಮ್ಮ ದೇವಸ್ಥಾನ ಒಂದು ಪ್ರದರ್ಶನ ಹಾಕೊಂಡ್ ಬರ್ತೀನಿ. ಆಯ್ತಪ್ಪ. ಏನ್ ಮಾಡ್ತಿದ್ಯಾ ಪುಟ್ಟ ಒಬ್ಳೆ ಇಲ್ಲಿ? ಬಾ ಹೋಗೋಣ ಬಾ. ತುಂಬಾ ಒಳ್ಳೆಯವನಾಗಿದ್ದ ನಮ್ ರಾಮು. ಅನ್ಯಾಯವಾಗ ಅವನನ್ನ ಕಳ್ಕೊಂಡ್ಬಿಟ್ವಿ. ನನಗ್ ಗೊತ್ತಾಗಿದೆ ನೀನ್ ಆ ಹುಡುಗಿ ಜೊತೆ ಸುತ್ತಾ ಇದೀಯ ಅಂತ. ನಿನ್ನನ್ನು ಕಳ್ಕೊಂಡು ಜೀವಿಸೋ ಶಕ್ತಿ ನನಗಿಲ್ಲಪ್ಪ, ನನಗಿಲ್ಲ. ಅಮ್ಮ ಡೋಂಟ್ ವರಿ ಮಾ, ಆ ಥರ ಏನಾಗಲ್ಲ. ಏನ್ ಮಾಡ್ತಿದ್ಯಾ ಪುಟ್ಟ? ಹಾಗೆ ನೋಡ್ತಿದ್ದೀನಿ ಅಣ್ಣ. ಏನ್ ಮಾಡ್ಬೇಕು ಅಂತಿದ್ಯಾ ಮುಂದೆ? ಓದ್ಬೇಕು ಅಂತಿದ್ದೀನಿ. ಓಕೆ ಓಕೆ, ಓದ್ಬೇಕು ಅಂತಿದ್ಯಾ? ಬೇಡ ಬೇಡ ಬೇಡ, ಸಾಕು, ಓದಿದ್ ಸಾಕು. ಮದುವೆ ಮಾಡ್ಬಿಡೋಣ. ಇಷ್ಟೊಂದೆಲ್ಲ ಆಸ್ತಿ ಇದೆ, ಓದಿ ಸಾಕು, ಮದುವೆ ಮಾಡ್ಬಿಡೋಣ. ಓಕೆ, ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಓಕೆ, ಗುಡ್ ಗರ್ಲ್. ಅಣ್ಣ ಅದು ಮದುವೆ ಬೇಸರ ಪಡ್ಕೋಬಾರ್ದು. ಮದುವೆ ಅಂದ್ರೆ ಸಂತೋಷ ವಿಷಯ ಅಲ್ವಾ? ಖುಷಿ ಖುಷಿ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಇಡೀ ಊರು ನೋಡ್ತಾ ಇರ್ಬೇಕು, ಹಂಗ್ ಮದುವೆ ಮಾಡ್ತೀನಿ. ಓಕೆ, ಗುಡ್ ಗುಡ್ ಗರ್ಲ್. ರೆಡಿ ಆಗೋ, ಮದುವೆಗೆ ರೆಡಿ ಆಗ್ಬಿಡು. ತುಂಬಾ ಗ್ರ್ಯಾಂಡ್ ಆಗಿ ಮಾಡೋ ಮದುವೆ. ಹಾಯ್. ಹೇ ಹಾಯ್, ಚೆನ್ನಾಗಿದೆಯಲ್ಲ ಅದು? ಸೂಪರ್. ಎಷ್ಟು ಫಾಸ್ಟ್ ಆಗಿ ತಿರುಗ್ತಿದೆ. ವಾವ್. ಅಣ್ಣ ನನ್ನ ಮದುವೆ ಮಾಡ್ಬೇಕಂತಿದ್ದಾರೆ. ಇವತ್ತೊಂದು ಹುಡುಗ ನೋಡಕ್ ಬಂದಿದ್ದ. ವೆರಿ ಗುಡ್ ಐಡಿಯಾ. ನಿನಗೂ ವಯಸ್ಸಾಯ್ತಲ್ವಾ? ಇಟ್ಸ್ ಓಕೆ. ಏ ಇದು ನೋಡು, ಇದು ನೋಡು, ಸೂಪರ್. ಯಾವತ್ತೂ ಸೀರಿಯಸ್ನೆಸ್ ಬರಲ್ಲ ಅನ್ಸುತ್ತೆ.
ಹೇ ಮೌನ ಕೇಳಿಸ್ಕೊಳೆ, ನೀನ್ ನನ್ಗೆ ಯಾವಾಗ ಫಸ್ಟ್ ಇಷ್ಟ ಆದ ಗೊತ್ತಾ? ಇದು ನಿನಗೋಸ್ಕರ ಕಣೆ, ಕೇಳಿಸ್ಕೊಳೆ. ಜಿನು ಜಿನುಗೋ ಮಳೆಯಲ್ಲಿ ನಿನ್ನ ಕಂಡೆ, ನಿನ್ನ ಅಂಬ್ರೆಲಾ ಹಿಂದೆ ನಾ ಬಂದೆ. ಹಾಗೆ ಸುಮ್ಮನೆ ನೀನು ನನ್ನ ನೋಡಿ ಹೋಗಬಾರದೆ. ಜಿನು ಜಿನುಗೋ ಮಳೆಯಲ್ಲಿ ನಿನ್ನ ಕಂಡೆ, ನಿನ್ನ ಅಂಬ್ರೆಲಾ ಹಿಂದೆ ನಾ ಬಂದೆ. ಚುಮು ಚುಮು ಚಳಿ ಆಯ್ತು, ಹಾರ್ಟಲ್ಲಿ ಬೀಟಿಂಗ್ ಫಾಸ್ಟ್ ಆಯ್ತು, ಕಾಲ ಹೆಚ್ಚಾಯ್ತು, ಲೈಫೇ ಬೊಂಬಾಟ ಆಗೋಯ್ತು. ನನ್ನಾಳೆ ಇಂಗ್ಲಿಷ್ ಭಾಷೆಯಲ್ಲಿ ಹೇಳೇನು ಐ ಲವ್ ಯು ಕಣೆ, ನಮ್ ಕನ್ನಡ ಭಾಷೆಯಲ್ಲಿ ಹೇಳೇನು ನಿನ್ ಕಂಡ್ರೆ ಇಷ್ಟ ಕಣೆ. ಜಿನು ಜಿನುಗೋ ಮಳೆಯಲ್ಲಿ ನಿನ್ನ ಕಂಡೆ, ನಿನ್ನ ಅಂಬ್ರೆಲಾ ಹಿಂದೆ ನಾ ಬಂದೆ. ಹಾಗೆ ಸುಮ್ಮನೆ ನೀನು ನನ್ನ ನೋಡಿ ಹೋಗಬಾರದೆ. ಕಣ್ಣ ತುದಿಯಲಿ ಕಾತುರ, ಸಣ್ಣ ಸನಿಹಗೆ ಆತುರ. ಮುತ್ತನ ಕೊಡುವೆನ ನಿನ್ನ ಕದ್ದು ಅಪ್ಪುವನ, ಅಪ್ಪಿ ಬಾಣಿಗೆ ಹಾರುವೆನ ಓ ಮೌನ. ಕಾಡೋ ನೋಟ ಚಂದ ಕದ್ದಿದೆ ನನ್ನಿಂದಲೇ, ನಿಮ್ಮನ ಕಗ್ಗವ ಹಾಡುವೆ ಮಂಕಾದ ಮೂಡಿಗೆ, ಹರಿಯುವ ಮೋಡವ ತಡೆಯುವೆ ಈ ನಿನ್ನ ನೋಟಕ್ಕೆ. ಜಿನು ಜಿನು ಜಿನುಗೋ ಮಳೆಯಲ್ಲಿ ನಿನ್ನ ಕಂಡೆ, ನಿನ್ನ ನಿನ್ನ ಅಂಬ್ರೆಲಾ ಹಿಂದೆ ನಾ ಬಂದೆ. ಹಾಗೆ ಸುಮ್ಮನೆ ನೀನು ನನ್ನ ನೋಡಿ ಹೋಗಬಾರದೆ. Watch 'em make it, break it down, the music. Pump it up. People wanna step into the party and jive. Pump it up. ನಿನ್ಗೋಸ್ಕರ ಕರ್ನಾಟಕದಲ್ಲಿ ತಾಜ್ ಮಹಲ್ ಕಟ್ಟಿಸ್ತೀನಿ. ಈ ರೋಮಿಯೋ ಜೂಲಿಯಟ್ ಲವ್ ಸ್ಟೋರಿಗೆ ಹ್ಯಾಪಿ ಎಂಡಿಂಗ್ ಬರೀತೀನಿ. ಹೃದಯ ಕೊಟ್ಟಾಯ್ತು, ಇನ್ನೇನ್ ಮಾಡ್ಲಿ, ಬ್ಲಡ್ ಕೊಡ್ಲಾ? ಈ ಹುಡುಗಿರ್ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಹಿಂದೆ ಒಮ್ಮೆ ಬರೆದ ಪುಟವಿದೆ, ಆ ಪುಟದ ಮೇಲೆ ನೆನಪಿದೆ. ಆ ಪುಟವನ್ನು ಓದುವೆಯ, ಅದರಲ್ಲಿ ನಿನ್ನನೆ ಕಾಣುವೆಯ, ನನ್ನ ಮದುವೆ ಆಗುವೆಯ ರಾಜ. ನಿನ್ನ ಹಾಡು ಚೆನ್ನ ಕತ್ತಿದೆ ನನ್ನಿಂದಲೇ. ಇಂಗ್ಲಿಷ್ ಭಾಷೆಯಲ್ಲಿ ಹೇಳೇನು ಐ ಲವ್ ಯು ಕಣೆ, ನಮ್ ಕನ್ನಡ ಭಾಷೆಯಲ್ಲಿ ಹೇಳೇನು ನಿನ್ ಕಂಡ್ರೆ ಇಷ್ಟ ಕಣೆ. ಜಿನು ಜಿನು ಜಿನುಗೋ ಮಳೆಯಲ್ಲಿ ನಿನ್ನ ಕಂಡೆ, ನಿನ್ನ ನಿನ್ನ ಅಂಬ್ರೆಲಾ ಹಿಂದೆ ನಾ ಬಂದೆ. ಹಾಗೆ ಸುಮ್ಮನೆ ನೀನು ನನ್ನ ನೋಡಿ ಹೋಗಬಾರದೆ. ಮೌನ ಹಾ ಬಾ ಇಲ್ಲಿ ಪುಟ್ಟ ಬಾ ಬಂದೆ. ಬಾ.
ಏನಣ್ಣ? ಇವಳು ಯಾರು ಅಂತ ನೆನಪಿದ್ಯಾ ಪುಟ್ಟ? ನೋಡು, ನೆನಪಿದ್ಯಾ? ಅಕ್ಕ, ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಜನರಿಗೆ ಮರುವು ಕಣೋ, ಮರ್ತು ಬಿಡ್ತಾರೆ. ಹೋಗ್ಲಿ, ಇವನ್ ಯಾರು ಅಂತ ನೆನಪಿದ್ಯಾ? ನೋಡು. ಇವನಿಂದಲೇ ನಿಮ್ಮಕ್ಕ ಸೂಸೈಡ್ ಮಾಡ್ಕೊಂಡಿದ್ದು. ಇಂಥ ರಾಸ್ಕಲ್ಸ್ ಹುಡುಗಿಯರನ್ನ ನಂಬಿಸಿ ಅವ್ರ ಲೈಫ್ನ ಹಾಳು ಮಾಡ್ಬಿಡ್ತಾರೆ. ನನ್ನ ಕೈಗೆ ಸಿಗ್ಲಿ, ಕತ್ತರ್ ಸಾಕು. ಸಾರಿ, ನೀನ್ ಗಾಬರಿ ಆಗ್ಬೇಡ. ಇವನ್ ಯಾರು ಗೊತ್ತಾ? ಇವನು ನೋಡು ನೋಡು, ಇವನನ್ನೇ ನೀನ್ ಮದ್ವೆ ಆಗೋದು. ನನ್ನ ಹತ್ರ ಬರೀ 3 ಬೀಚ್ ಹೌಸು, ಅವನ ಹತ್ರ 6 ಬೀಚ್ ಹೌಸ್ಗಳಿವೆ. ಅವನದು ದೊಡ್ಡ ಬಿಸ್ನೆಸ್ಸು. ನಿನ್ನ ರಾಣಿ ಥರ ನೋಡ್ಕೋತಾನೆ. ಓಕೆ, ಗೆಟ್ ರೆಡಿ ಫಾರ್ ದ ಮ್ಯಾರೇಜ್. ನೀನು ಬೇಸರ ಪಡ್ಕೋಬೇಡ, ಸಂತೋಷದ ವಿಷಯ. ಗೆಟ್ ರೆಡಿ ಫಾರ್ ದ ಮ್ಯಾರೇಜ್. ಅವತ್ತು ಊರು ಯಾವುದು ಅಂತ ಕೇಳಿದಾಗ ಹೇಳೂ ಇಲ್ಲ. ಅಡ್ರೆಸ್ ಕೇಳ್ದೇನೆ ಡೈರೆಕ್ಟ್ ಆಗಿ ಮನೆಗೆ ಬೇರೆ ಬಂದಿದ್ದ. ಇವ್ ನಂಗೆ ಈ ಥರ ಮೋಸ ಮಾಡ್ಬಿಟ್ನಾ? ಆಂಟಿ ಜೋಶಿ, ಬಾಪ ಒಳಗಿದ್ದಾನೆ. ಓಕೆ. ಏನೋ ಜೋಶಿ, ಈ ಹೊತ್ತಲ್ಲಿ ಸ್ನಾನ ಮಾಡ್ತಿದ್ಯಾ? ಯಾವಾಗ ಬಂದ್ಯೋ? ಬಂದೆ. ನಿನಗೊಂದು ವಿಷಯ ಗೊತ್ತಾ? ನನ್ನ ಲೈಫಲ್ಲಿ ಏನ್ ಮಾಡಬಾರ್ದು ಅನ್ಕೊಂತೀನೋ ಅದೇ ಆಗುತ್ತೆ ಕಣೋ. ಫಸ್ಟ್ ಟೈಮ್ ನನ್ನ ಲವ್ ಆಗಿದೆ. ಹುಡುಗಿ ಯಾರಂತ ಗೊತ್ತಾ? ಸಸ್ಪೆನ್ಸ್. ಬೇಗ ಬಾ. ಬಂದೆ. ಒಂದು ನಿಮಿಷ ಇರೋ, ಬಂದೆ. ನಿಮ್ಮ ಅದಕ್ಕೆ ಬರ್ತೀಯಾರೋ? ನಿಮ್ಮ ಅಣ್ಣ ಒಳ್ಳೆ ತಲೆನೋವು ಪಾರ್ಟಿ ಕೊಡು. ದೀಪು, ಏನು ಹೇಳಿದ್ರೆ ಬಂದ್ಬಿಟ್ಟಲ್ಲೋ? ಹೇಳಿದ್ರೆ ನಾನು ಬರ್ತಾ ಇದ್ನಲ್ಲ ಜೊತೆಲಿ. ಏನ್ ನಡೀತು ಅವತ್ತು ನಮ್ಮ ಅಣ್ಣನ್ಗೆ ಏನೋ ಮಾಡ್ದೆ. ಲೇ ದೀಪು, ನಾನೇನೋ ಮಾಡ್ದೆ? ನನಗೇನು ಗೊತ್ತಿಲ್ಲ ಕಣ. ಬೊಗ್ಲೋ ಜೋಶಿ. ದೀಪು, ಈ ಫೋಟೋ ಹೇಗೋ ಬಂತು? ಈ ಫೋಟೋ ಹೇಳೋ.
ಆಪೋಸಿಟ್ ಹೊಡಿಯೋದಕ್ಕೆ ದೋಸ್ತ್ಗಳು ಕಣೋ ಮಾತಾಡ್ಕೊಂಡು ಹೊಡೆದಾಣ ಬಾರೋ. ನೀನು ನಿಮ್ಮ ಅಣ್ಣನ ತರನೇ ಬೇಕು ಕಣ. ರಾಗಿಣಿ ಕಿತ್ಕೊಂಡ್ಬಿಟ್ರಲ್ಲ ಲೋ ಪಡ್ಸಿ ಸೇರ್ಕೊಂಡು. ನನ್ನ ರಾಗಿಣಿ ಕಣ, ನನ್ನ ರಾಗಿಣಿ. ಈಗಿಲ್ಲ ಅಲ್ವಾ? ಕೂತ್ಕೋ. ಅಲ್ಲ ದೀಪು, ನೀನ್ ಹೇಳ್ಬಿಟ್ಟಂತೆ ಅವ್ನು ಲೋ ಮಾಡ್ಬಿಟ್ಟಂತೆ. ಚೆನ್ನಾಗಿದೆ ಕಣ, ಶಬಾಷ್. ನಿಮ್ಮಣ್ಣ ಅವಳು ಕೈ ಹಿಡ್ಕೊಂಡು ಈಗ ಹೋಗ್ತಾ ಇದ್ರೆ ಇಲ್ಲಿ ಜೊತೆ ಕಣ, ಇಲ್ಲಿ ಜೊತೆದು ಇಲ್ಲೇ ಇಲ್ಲಿ ಜೊತೆದು. ನನಗೆ ಗೊತ್ತಿತ್ತು ನಿಮ್ಮಣ್ಣ ಇರೋ ತನಕ ರಾಗಿಣಿ ನನಗೆ ಸಿಗಲ್ಲ. ನನಗೆ ಗೊತ್ತಿತ್ತು. ಅದಕ್ಕೆ ಅಣ್ಣನ ಎತ್ಬಿಟ್ಟೆ. ಇಲ್ಲೇ ಬೇವರ್ಸಿ ನನ್ನ ಮಗ ಇಲ್ಲೇ ಹೀಗೆ ಬಿದ್ದುಕೊಂಡಿದ್ದ. ರಾಮು ಹೇಳೋ. ರಾಮು, ನಾನು ಹೇಳೋದ್ ಕೇಳೋ. ರಾಗಿಣಿನ ಮರ್ತು ಬಿಡೋ. ಸುಮ್ಮನೆ ಅವಳನ್ನ ನಂಬ್ಕೊಂಡು ನೀನ್ ಯಾಕೋ ನಿನ್ ಜೀವನ ಹಾಳು ಮಾಡ್ಕೋತೀಯಾ? ಹೇಳೋ ರಾಗಿಣಿ ಬೇಕಾದ್ರೆ ಕುಡು ಸಾಯಿ. ಹೇಳ ಅಂತಾನೆ ಹೇಳ್ತಾ ಇರೋದು. ಸರಿಯಾಗಿದ್ದೀರಾ. ತಮ್ಮ ಹೇಳ್ಬಿಟ್ಟಂತೆ ಲವ್ ಮಾಡು ಅಂತ, ನೀನು ಲವ್ ಮಾಡಕ್ ಶುರು ಮಾಡ್ಬಿಟ್ಟಂತೆ. ಇಲ್ಲಿಟ್ಕೊಂಡಿನ್ ಕಣೋ. ರಾಗಿಣಿ ನನ್ನೋಳು. ರಾಗಿಣಿ ಬೇಕಾ ನಿನಗೆ? ರಾಗಿಣಿ ಬೇಕೇನೋ? ಅಷ್ಟಕ್ಕೆ ಸಾಯಿಸ್ಬಿಟ್ಟೇನೋ? ಏಯ್ ಜೋಶಿ, ನಾನು ಕೊಂದ್ಬಿಟ್ಟೆನೋ? ಹೊಡಿಯೋ ಬರ, ಹೊಡಿಯೋ ಬರ, ಸಾಯ್ಸೋ ಬರ. ಬಾರೋ
ಒಬ್ಬ ತಮ್ಮ ತರ ನೋಡ್ಕೊಂಡ್ನಲ್ಲೋ, ಅಷ್ಟಕ್ಕೋಸ್ಕರ ಸಾಯಿಸ್ಬಿಟ್ಟಲ್ಲೋ. ಹೋಗ, ನಾನು ಸಾಯ್ತೀನಿ. ಹೋಗ ಹೋಗ. ಪ್ರೀತಿಗೋಸ್ಕರ ಸಾಯಿಸೋದು ಈಸಿ, ಅದೇ ಪ್ರೀತಿಗೋಸ್ಕರ ಸಾಯೋದು ಕಷ್ಟ ಕಣೋ. ನಾನು ಸಾಯ್ತೀನಿ. ಹೋಗೋ, ನಾನು ಸಾಯ್ತೀನಿ. ರಾಗಿಣಿಗೋಸ್ಕರ ನಾನು ಸಾಯ್ತೀನಿ. ನಾನು ಸಾಯ್ತೀನಿ. ಶಿವು, ಆ ಹೂ ತಗೊಂಡ ಗಿಡಲಿ ನೋಡಿಲ್ಲ, ಲೈಟಿಂಗ್ ಮಾಡಿಲ್ಲ ಇನ್ನು. ಇವನ್ ಯಾಕೆ ಬಂದ ಇಲ್ಲಿಗೆ? ಏನೋ ಯಾಕೋ ಬಂದೆ ಇಲ್ಲಿಗೆ? ಹೊರಟೋಗೋ. 5 ನಿಮಿಷ ಅವನ ಹತ್ರ ಮಾತಾಡ್ಬೇಕು. ಇಲ್ಲೇ ನಿಂತ್ಕೋ, ನಾನು ಅವಳನ್ನ ಕರ್ಕೊಂಡ್ಬರ್ತೀನಿ. ಇದು ನೀನು ಅವಳನ್ನ ಮೀಟ್ ಮಾಡೋ ನಿನ್ನ ಜೀವನದ ಕೊನೆಯ 5 ನಿಮಿಷಗಳು. 6ನೇ ನಿಮಿಷ ನೀನು ಇಲ್ಲಿದ್ರೆ ನಿನ್ನ ಜೀವ ಇಲ್ಲಿರಲ್ಲ, ಹೊರಟು ಹೋಗುತ್ತೆ. ಜೊತೆಯಾಗಿ ಇಂದು ನನ್ನ ಕಾಡಿದೆ, ಕೊನೆಯಿಲ್ಲದ ಈ ಕವನ, ಗುರಿಯಿಲ್ಲದ ಈ ಪಯಣ, ಒಲವೂ ಇಲ್ಲ ನೋವೇ ಎಲ್ಲ, ಈ ಕನಸಿನ ಮನದೊಳಗೆ ನಿನ್ನ ಹೆಜ್ಜೆ ಬಿಟ್ಟು ಹೋದೆ ಪ್ರೀತಿ ಹೀಗೆ. ದೀಪು, ಯಾಕಂದ ಇಲ್ಲಿ ಕೂತ್ಬಿಟ್ಟೆ? ಮನೆ ಒಳಗಡೆ ನಡಿ. ದೀಪು, ಅಳ್ತಾ ಇದೆಯೇನೋ? ಅಮ್ಮ, ನನಗೆ ಊರಾಗ ಬರಲ್ಲಮ್ಮ. ಅಣ್ಣನ್ ಕಳ್ಕೊಂಡೆ, ಅತ್ತಿಗೆನೂ ಕಳ್ಕೊಂಡೆ, ಇನ್ನು ಕಳ್ಕೊಂತಾನೆ ಇದೀನಮ್ಮ. ಇಲ್ಲೇ ಇದ್ರೆ ನಿಮ್ಮನ್ನು ಕಳ್ಕೊಂತೀನಮ್ಮ. ಭಯ ಆಗುತ್ತಮ್ಮ. ಬೇಡ ಕಂದ, ಬೇಡ. ಭಯ ಆಗುತ್ತಮ್ಮ. ನೊಂದ್ಕೋಬೇಡ, ಸಮಾಧಾನ ಮಾಡ್ಕೊ. ನೊಂದ್ಕೋಬೇಡ.
ನೀನಿಲ್ಲದ ನಾನು ಉಸಿರಿಲ್ಲದ ಈ ಮನವು ನೀನಿಲ್ಲದ ಕ್ಷಣವು ಈ ನೋವಿನ ಕಥೆಯು ಕಣ ಕಣದಲ್ಲೂ ಹರಿಯುತ್ತಿದೆ ಪರಿ ಪರಿಯಲ್ಲೂ ಕೊಲ್ಲುತ್ತಿದೆ ಯಾಕೆ ನೀನು ಹೀಗೆ ದೂರ ಹೋದೆ ಅಮ್ಮ ನನ್ನ ನಾರ್ವೆಲ್ ಕೆಲಸ ಸಿಕ್ಕಿದೆ. ಪ್ರೊಫೆಸರ್ ಚಂದ್ರಶೇಖರ್ ಅವ್ರ ಕಾಂಟ್ಯಾಕ್ಟಿಗೆ ಸಿಕ್ತಿಲ್ಲ, ಬಟ್ ಐ ವಿಲ್ ಮ್ಯಾನೇಜ್. ಮಾತಿಲ್ಲದ ಈ ಮೌನ ಹನಿಯಿಲ್ಲದ ಈ ನಯನ ಜೊತೆಯಾಗಿ ಇಂದು ನನ್ನ ಕಾಡಿದೆ ಕೊನೆಯಿಲ್ಲದ ಈ ಕವನ ಗುರಿಯಿಲ್ಲದ ಈ ಪಯಣ ಒಲವೂ ಇಲ್ಲ ನೋವೇ ಎಲ್ಲ ಈ ಕನಸಿನ ಮನದಾಳದಿ ನಿನ್ನ ಹೆಜ್ಜೆ ಬಿಟ್ಟು ಹೋದೆ ಪ್ರೀತಿ ಹೀಗೆ ನಂಗೆ ಹ್ಯಾಂಡಿಕ್ಯಾಮ್ ಸಿಕ್ತು. ನೋಡು ನೋಡು, ಏನಿದು? ಕೊಡು. ಕೊಡೆ, ನಾನು ಶೂಟ್ ಮಾಡ್ತೀನಿ. ಛೇ ಬಿಡೆ, ನಿಂತ್ಕೊಳ್ಳೆ. ಯಾಕೋ ನನ್ನ ಬಿಟ್ಟೋದೆ. ನಿನ್ನ ಸಾಯಿಸ್ತಾರೆ ಅಂತಾನೆ ನನ್ನ ಪ್ರೀತಿಸ್ಬೇಡ ಅಂತ ಹೇಳಿದ್ದು. ಐ ಲವ್ ಯು. ನಾನು ನಿನ್ನ ಹತ್ರನೇ ಬರ್ತೀನಿ. ಏನಣ್ಣ ಇದು? ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ನಿನ್ನೆಷ್ಟು ನಂಬಿದೆ ಗೊತ್ತಾ? ನೀನ್ ತುಂಬಾ ಚಿಕ್ಕವಳು ಕಣೋ, ನಿನಗೆ ಅರ್ಥ ಆಗಲ್ಲ. ನಾನು ಇವತ್ತು ಈ ಲೆವೆಲ್ಗೆ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ತುಂಬಾ ಕಷ್ಟಪಟ್ಟಿದ್ದೀನಿ. ಆ ಕಷ್ಟಗಳು ನಿಮಗ್ ಬರದೇ ಇರ್ಲಿ ಅಂತ ನಾನು ಅನ್ಕೊಳ್ಳೋದು ತಪ್ಪ. ಹೇಳು ಮೌನ, ತಪ್ಪ? ಮೌನ, 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 ನನ್ನ ಮಾತು ಕೇಳು. ಮೌನ, ಮೌನ.
ಲಿಸನ್, ನೀವು ಇಲ್ಲಿ ಆಕ್ಚುಲಿ 2 months ಇಂದ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಿದ್ದೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ಯಾ? ಓ ಐ ಆಮ್ ರಿಯಲಿ ಸಾರಿ ದೀಪು. ನಾನು ಸೃಷ್ಟಿ ಮಾಡ್ಕೊಂಡಿರೋ ಜಗತ್ತು ಇದು. ದೀಪು, ನಾನು ನಾರ್ವೆ ಬಿಟ್ಟು 6 ತಿಂಗಳಾಯ್ತು. ಯಾಕೆ ಸರ್ ನಾರ್ವೆ ಬಿಟ್ರಾ? ಅಪ್ಪ ನನ್ನನ್ನು ಕಷ್ಟಪಟ್ಟು ಓದಿಸಿದ್ರು. ನಾನು ಓದಿ ಒಬ್ಬ ಪ್ರೊಫೆಸರ್ ಆಗಿ ಇವತ್ತು ಈ ಮಟ್ಟಿಗೆ ಬೆಳಿಬೇಕಾದ್ರೆ ಅವರ ಪರಿಶ್ರಮನೇ ಕಾರಣ. ಆದರೆ ನಾನದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲೇ ಏನಾದರೂ ಮಾಡು ಅಂತ ಅಪ್ಪ ಎಷ್ಟೇ ಹೇಳಿದರು. ಯಾವುದೋ ಮರೀಚಿಕೆ ಬೆನ್ನಹತ್ತಿ ಏನೋ ಸಾಧನೆ ಮಾಡ್ತೀನಿ ಅಂತ ನಾನು ನಾರ್ವೆಲಿ ಸೆಟ್ಲ್ ಆದೆ. ಈ ಸುಂದರವಾದ ಸ್ವದೇಶವನ್ನು ಬಿಟ್ಟು ಅಲ್ಲೆಲ್ಲೋ ಪರದೇಶಿ ಆದೆ. ಎಂಥ ವಿಪರ್ಯಾಸ ಅಂದರೆ, ನಾನಲ್ಲಿ ನಾರ್ವೆಲ್ಲಿದ್ದಾಗ ಇಲ್ಲಿ ನಮ್ಮಪ್ಪ ಹಾಸಿಗೆ ಹಿಡಿದ್ರು. ಕೊನೆ ದಿನಗಳಲ್ಲಿ ಅವ್ರ ಜೊತೆ ನಾನಿರೋಕ್ಕಾಗಲಿಲ್ಲ. ನಾನೆಂಥ ನತದೃಷ್ಟ ಅಂದರೆ, ಅವರ ಸಾವಿಗೂ ನಾನಿಲ್ಲಿ ಬರೋಕ್ಕಾಗಲಿಲ್ಲ. ದೀಪು, ನಾನೀಗ ಬದುಕಿನ ಸಾರ್ಥಕತೆ ಕಂಡುಕೊಳ್ತಾ ಈ ಮಕ್ಕಳ ಜೊತೆ ಕಾಲ ಕಳೀತಾ ಇದ್ದೀನಿ. ನನ್ನ ಪುರಾಣ ಹಾಗಿರ್ಲಿ, ನೀನೇನ್ ಮಾಡ್ತಿದ್ಯಾ? ನಾನು ನಾರ್ವೆಗೆ ಹೋಗ್ತಾ ಇದ್ದೀನಿ. ನಾರ್ವೆಗ? ಸಾರಿ, ಐ ಆಮ್ ಸಾರಿ. ನಾನು ನಿನಗೆ ಇದನ್ನೆಲ್ಲ ಹೇಳಬಾರ್ದಾಗಿತ್ತು. ಐ ವಿಲ್ ಗಿವ್ ಯು ಆಲ್ ಮೈ ಕಾಂಟ್ಯಾಕ್ಟ್ಸ್. ಅವರು ನಿನಗೆ ಹೆಲ್ಪ್ ಮಾಡ್ತಾರೆ. ಗುಡ್ ಲಕ್. ನಮ್ಮ ತಂದೆ ತಾಯಿ ದೇಶ ಭಾಷೆ ಸಂಬಂಧಗಳನ್ನೆಲ್ಲ ತೊರೆದು ಹೋಗೋರು ಎಷ್ಟು ವಿದ್ಯಾವಂತರಾದ್ರೇನು, ಎಷ್ಟು ಹಣ ಸಂಪಾದಿಸಿದ್ರೇನು, ಕಳೆದು ಹೋದದ್ದನ್ನು ಮರಳಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ದೀಪು. ದೀಪು, ದೀಪು, ದೀಪು. ಆಂಟಿ, ಹಲೋ 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 ಹಲೋ. ದೀಪು? ದೀಪು ಯಾರು? ಎಲ್ಲಿದ್ದೀರಾ ನೀವು? ಗೊತ್ತಿಲ್ಲ ಮೇಡಮ್, ಇಲ್ಲೇ ನಿಲ್ಸ್ಬಿಟ್ಟು ಎಲ್ಲೋ ಹೋಗಿದ್ದಾರೆ. ಅಲ್ಲಲ್ಲ, ಎಲ್ಲಿದ್ದೀರಾ? ನಾವೀಗ ಏರ್ಪೋರ್ಟ್ ಹೋಗುವ ದಾರಿಯಲ್ಲಿ ಕೋಡಿಬೇಂದ್ರೆ ಹತ್ರ ಇದ್ದೀವಿ. ಸರಿ ಸರಿ, ನೀವು ಅಲ್ಲೇ ಇರಿ, ನಾನು ಬರ್ತೀನಿ ಪ್ಲೀಸ್, ಆಯ್ತಾ? ಇಲ್ಲ ಮೇಡಮ್, ಬಂದಂಗಾಯ್ತು ಅವರು, ನಾವು ಹೊರಡ್ತೀವಿ. ಹಲೋ ಹಲೋ ಹಲೋ. ಛೇ, ಚೆನ್ನಾಗಿ ಅರ್ಜೆಂಟಪ್ಪ, ಕಟ್ ಮಾಡ್ಬಿಟ್ಟು. ದೀಪು, ಕೊನೆಗೂ ಸಿಕ್ಬಿಟ್ಟಿಯಲ್ಲ. ಸಾರಿ ದೀಪು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ಸಮುದ್ರದಿಂದ 2700 gigawatts ಪವರ್ ಜನರೇಟ್ ಮಾಡೋದು, ಇಟ್ಸ್ ಎ ಗುಡ್ ಥಿಂಗ್. ದೀಪು, ನಾನು ಇಲ್ಲಿದ್ದೀನಿ ಕಣೋ. ಬಟ್ ಸ್ಟಿಲ್ ವಿ ಕ್ಯಾನ್ ಸೇವ್ 750 gigawatts. ದೀಪು, ಸಾರಿ ಕಣೋ. ಇನ್ವಿಟೇಷನ್ ಕೂಡ ಪ್ರಿಂಟಿಂಗ್ ಕೊಟ್ಟಿದ್ದೀನಿ, ನಿನ್ನ ಹೆಸರು ಹಾಕಕ್ಕೆ ಹೇಳಿದ್ದೀನಿ. ದೀಪು,
ಹೇ ನೀನ್ ಕೆನ್ನೆಗೆ ಹೊಡೆದಾಗ ಎಷ್ಟು ಪವರ್ ಜನರೇಟ್ ಆಗೈತೆ ಗೊತ್ತಾ? ಹೌದಾ? ಸಾರಿ ಕಣೋ. ಈಗ ಮತ್ತೆ ಪವರ್ ಜನರೇಟ್ ಮಾಡ್ಲಾ? ಪ್ರೀತಿ ಮುಂದ ಇಷ್ಟೊಂದು ಪವರ್ ಐತನ? ಮತ್ ಯಾಕೆ ಜನ ಪವರ್ ಇಲ್ಲ ಅಂತಾರೆ? ಮನಿಗೆ ಹೋಗಿ ನಿಮ್ಮ ಆಕಿಗೆ ಮುತ್ತು ಕೊಡ್ರಲ್ಲ, ಪವರ್ ತಯಾರಾಗ್ತದ. ನಾನು ನನ್ನ ಲೈಫ್ನಾಗ ಒಂದು ಹುಡುಗಿನ ಪ್ರೀತಿ ಮಾಡಿ ಪವರ್ ತಯಾರು ಮಾಡ್ಬೇಕು. ಇವನ್ ಮಂಜಾಳಾಗ 7 ಕೋಟಿ ಅಲ್ಲವಾ? ಕರ್ಮ ಕಾಂಡ. ಯಾರ್ರಿ ಇಲ್ಲಿ ಮಂಗಳೂರಿಗೆ ಶೂಟಿಂಗ್ ಒಂದು ಕರ್ಕೊಂಡ್ ಬಂದ್ಬಿಟ್ಟು ಕ್ಯಾರ್ ಮಾಡೋರೇ ಇಲ್ಲ. ಈ ಡಬ್ಬ ಗಾಡಿ ಬೇರೆ ಸ್ಟಾರ್ಟ್ ಆಗ್ತಾ ಇಲ್ಲ. ನನ್ನ ಲೈಫಲ್ಲಿ ಮೂರ್ ಜನ ಹೀರೋಯಿನ್ ಬಂದೋದ್ರು. ಒಂದು ಕಿಸ್ಸಿಂಗ್ ಸೀನ್ ಇಲ್ಲ, ಒಂದು ಹೀರೋಯಿನ್ ಇಲ್ಲ. ಯಾರ್ರಿ ಅವರು? ಟೇಕ್ ಕೊಟ್ಟು ಸಾಯ್ರಿ. ಹೊಸಬ್ರಿಗೆಲ್ಲ ಡೇಟ್ ಕೊಡಬಾರ್ದು. ಭಾಷೆ ಬರೋಣ ಅಂದ್ರೆ ಉತ್ತರ ಕರ್ನಾಟಕ ಭಾಷೆನೇ ಬೇಕಂತ. ಸರ್ ರಾಮದೀಪ್ ಸರ್ ಏನ್ ಸಿನಿಮಾ ಸರ್. ಅಯ್ಯೋ ಸಾಫ್ಟ್ವೇರ್ ಅವ್ರು ಏನ್ ಡೈರೆಕ್ಷನ್ ಮಾಡ್ತೀರಿ ಅನ್ಕೊಂಡೆ. ಎಷ್ಟು ಆರ್ಡಿನರಿ ಸರ್. ಚಿಂದಿ ಚಿತ್ರಣ್ಣ ನೆಟ್ ಸಿನಿಮಾಗೆ ಯಾವಾಗ ಡೇಟ್ ಕೊಡಿ ಸರ್. ಲೈಫ್ ಅನ್ನು ಹೈವೇಲಿ ರೆಡ್ ಸಿಗ್ನಲ್ ಬೀಳ್ಬಾರ್ದು. ನಮ್ ರೋಡಲ್ ನಾವೇನೆ ಟ್ಯಾಕ್ಸ್ ಮಾತ್ರ ಕಟ್ಬಾರ್ದು. ಹರಿದಿದ್ರು ಹೊಲ್ಸ್ಕೊಳ್ದೆ ಯಾಬೇರೆ ಫ್ಯಾಷನ್. ಇಂಗ್ಲಿಷಲ್ ಲವ್ ಆದ್ರೆ ಫ್ರೆಂಚ್ ಕಿಸ್ಸು ಕಾಮನ್ನು. ಲೈಟ್ ಕಂಬ ನಾಯಿಗೆ ರೇಸ್ ಕೋಸು ಕುದುರೆಗೆ ಪಬ್ಲಿಕ್ ಉಯ್ದು ಕಪ್ಪೋಸ್ತೆ ಬರಬಾರ್ದು. ರಾಜ 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 ಬ್ಯಾಂಡ್ ಬಾಜಾ ಬಾಜಾ. ರಾಜ 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 ಬ್ಯಾಂಡ್ ಬಾಜಾ. ರಾಜ 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 ಬ್ಯಾಂಡ್ ಬಾಜಾ ಬಾಜಾ. ರಾಜ 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 ಬ್ಯಾಂಡ್ ಬಾಜಾ. ಮನೆಯ ಪಕ್ಕ ಗುಂಡಿಗೆ ಕಾಯಿಲೆನೇ ಆಗಬಾರ್ದು. ಸೊಳ್ಳೆನೆ ಇಂಜೆಕ್ಷನ್ ನಮ್ಮ ಮಕ್ಳಿಗೆ ಕೊಡಬಾರ್ದು. ಗುರು ಒಂದ್ ಸಣ್ಣ ಟರಟಕ ಗುರು. ಅಯ್ಯೋ ಇವಳು ನನಗೆ ಹುಚ್ಚಿಡಿಸ್ತವಳ. ಇವಳ ಮುಂದೆ ಪಂಕಜಾನು ಮರೆತು ಆಗ್ತವಳ. ಹೆಡ್ಡಿನ ಕುಡ್ಕೊಂಡು ಎರ್ರ ಬೆರ್ರಿ ಹೊಡೆಯೋರು. 21st ಸೆಂಚುರಿ ವೇಸ್ಟ್ ಹ್ಯೂಮನ್ಸ್. ಪಾಟನೋ ರೀಪಾಕ್ ಪಾಟನೋ ಮಾಡಿರೋ ತಪ್ಪನ್ನ ರಿಪೀಟ್ ಮಾಡ್ಬೇಡ್ರು. ಯು ವಾಂಟ್ ಟು ಲಿಸನ್ ಕನ್ನಡ ರ್ಯಾಪ್? ಲಿಸನ್ ಮ್ಯಾನ್. ಹೇಳದ ಬಾಯಿಗೆ ಇಲ್ಲಿ ನನ್ನ ಯಾಕೆ? ಗಣೇಶನ ಮೆರವಣಿಗೆಯಲ್ಲಿ ಶಂಕಿನ ಸಾಂಗು ಬೇಕೆ? 6 ಕೋಟಿ ಚಂದ್ರ ನಾಡಲ್ 100 ಜಾತಿ ಯಾಕೆ? ಕನ್ನಡನ ಮರ್ತ್ರೆ ನಾವು ಆಂಟಿ ಕೋತಿ ಜೋಕೆ. ಅವಕ್ಕೆ ಕೇಳು ಕನ್ನಡ, ಅವಣ್ಣ ಕೇಳು ಕನ್ನಡ, ಅವಮ್ಮ ಕೇಳು ಕನ್ನಡ, ಅವಪ್ಪ ಕೇಳು ಕನ್ನಡ. ರಾಜ 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 ಬ್ಯಾಂಡ್ ಬಾಜಾ ಬಾಜಾ. ರಾಜ 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 ಬ್ಯಾಂಡ್ ಬಾಜಾ. ಹೆಣ್ಣು ಹೊನ್ನು ಮಣ್ಣಿಗೆ ಲೋಫರ್ ಆಗಬಾರದು. ಕೋಟಿ ಕೋಟಿ ಕದಿಯಲ್ಲೂ ಲೀಡರ್ ಹುಟ್ಟಬಾರದು. ಗುರು ನಮ್ ಪಂಕಜಲ್ಲಮ್ಮ. ಅಯ್ಯೋ ಇವಳು ನನಗೆ ಹುಚ್ಚಿಡಿಸ್ತವಳ. ಇವಳ ಮುಂದೆ ಪಂಕಜಾನು ಮರೆತು ಆಗ್ತವಳ. ಕನ್ನಡ ಶಾಲೆಗೆ ಬೀಗಾನೆ ಹಾಕಿದ್ರು. ನಮ್ಮನೆ ನಿಮ್ಮನೆ ಕನ್ನಡ
ಕನ್ನಡದ ಪಾಠನೋ